ಗಾಯ್ಸ್, ಹೇಗಿದ್ದೀರಾ ಎಲ್ಲ? ನನ್ಗೆ ಗೊತ್ತು ನನ್ನ ವ್ಯೂವರ್ಸ್ ಯಾವಾಗಲೂ ಖುಷಿಯಾಗಿ ಇರ್ತೀರಾ ಅಂತ. ಖುಷಿಯಾಗೇ ಇರಬೇಕು, ಓಕೆನಾ? ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಲೈಕ್ಸ್, ನಿಮ್ಮ ಕಾಮೆಂಟ್ಸ್, ನಿಮ್ಮ ಶೇರ್ಸ್, ನಿಮ್ಮ ಸಬ್ಸ್ಕ್ರಿಪ್ಷನ್ಸ್ಗೆ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಇಟ್ ಮೀನ್ಸ್ ಅ ಲಾಟ್ ಫಾರ್ ಮಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದೆಯಾ, ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಟು ಸಬ್ಸ್ಕ್ರೈಬ್ ಗೈಸ್. ಯಾಕಂದರೆ ಸಬ್ಸ್ಕ್ರಿಪ್ಷನ್ ಬಟನ್ ತಗೊಂಡು ಕ್ಷಣ ಸಾಕಲ್ವಾ? ಆ್ಯಂಡ್ ಅದು ಕಂಪ್ಲೀಟಾಗಿ ಫ್ರೀ ಇರುತ್ತೆ. ಸೊ ಪ್ಲೀಸ್ ಟು ಸಬ್ಸ್ಕ್ರೈಬ್ ಗೈಸ್. ಇವತ್ತಿನ ಟಾಪಿಕ್, ನಿಮ್ ಸುತ್ತಮುತ್ತ ಯಾರಿದ್ದಾರೆ, ಯಾರಿರ್ತಾರೆ, ಅವ್ರು ನಿಮ್ ಬಗ್ಗೆ ಏನ್ ಥಿಂಕ್ ಮಾಡ್ತಿದ್ದಾರೆ, ನಿಮ್ಮ ಹಿಂದೆ ಏನ್ ಮಾತಾಡ್ತಾರೆ ಅಥವಾ ಏನ್ ಅನ್ಕೊಂಡಿದ್ದಾರೆ, ನಿಮ್ ಮುಂದೆ ಹೇಗ್ ನಡ್ಕೋತಾರೆ, ಹಿಂದೆ ಅವ್ರದ್ದು ಒಪಿನಿಯನ್ ಏನಿದೆ ನಿಮ್ ಬಗ್ಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಗೈಸ್, ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಗೈಸ್. ಅಂಡ್ ಆಸ್ ಯೂಶುವಲ್ ಇದು ಟೈಮ್ಲೆಸ್ ಆಗಿರುತ್ತೆ. ನಿಮಗೆ ಈ ವಿಡಿಯೋ ಯಾವಾಗ ಸಿಗುತ್ತೋ ಅವಾಗ ರೆಸನೇಟ್ ಆಗುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ಎಷ್ಟು ಅನ್ವಯ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಳ್ಳಿ ಗೈಸ್, ಓಕೆನಾ? ಆ್ಯಂಡ್ ನನ್ನ ವಿಡಿಯೋಸಲ್ಲಿ ನೀವು ಯೂಶುವಲಿ ನೋಡಿರ್ತೀರ, ಪೈಲ್ 1 ಮತ್ತು ಪೈಲ್ 2 ಬರುತ್ತೆ. ಈ ವಿಡಿಯೋದಲ್ಲೂ ಅಷ್ಟೇ ಪೈಲ್ 1 ಮತ್ತು ಪೈಲ್ 2 ಬರುತ್ತೆ ಸ್ಕ್ರೀನ್ ಮೇಲೆ. ಎರಡರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಯಾವ ವಿಡಿಯೋ ನೋಡ್ಬೇಕನ್ಸುತ್ತೆ ಅದನ್ನು ನೋಡಿ ಕಂಪ್ಲೀಟ್ ಆಗಿ. 1 ಆದರೂ ಆಯಿತು, 2 ಆದರೂ ಆಯಿತು. ಎರಡೂ ನೋಡಬೇಕು ಅಂದರೆ ಎರಡೂ ನೋಡ್ಬೋದು, ತಪ್ಪಿಲ್ಲ ಗೈಸ್, ಓಕೆನಾ? ಗೈಸ್, ಮತ್ತೆ ನಾನು ಪರ್ಸ್ನಲ್ ರೀಡಿಂಗ್ ತಗೋತಾ ಇದ್ದೀನಿ. ನನ್ನ ನಂಬರ್ನ ಡಿಸ್ಪ್ಲೇ ಮಾಡ್ತೀನಿ, ಪೇಯ್ಡ್ ಪರ್ಸ್ನಲ್ ರೀಡಿಂಗ್. ಸೊ ಪ್ಲೀಸ್, ನಿಮ್ಗೆ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ವಾಟ್ಸಪ್ ಮಾಡಿ. ಆ್ಯಂಡ್ ನಿಮ್ಮ ಸಬ್ಸ್ಕ್ರಿಪ್ಷನ್ನು, ನಿಮ್ಮ ಕಾಮೆಂಟ್ಸು ಅದೆಲ್ಲ ನಂಗೆ ತುಂಬ ಮೋಟಿವೇಟ್ ಮಾಡುತ್ತೆ. ಇದೇ ಥರ ನಿಮಗೆ ಬೇರೆ ಟಾಪಿಕ್ಸ್ ಮೇಲೆ ವಿಡಿಯೋಸ್ ಬೇಕು ಅಂದರೆ ದಯವಿಟ್ಟು ಕಾಮೆಂಟ್ ಮಾಡಿ ಗೈಸ್, ಓಕೆನಾ? ಓಕೆ ಗೈಸ್, ಈಗ ಪೈಲ್ 1 ಮತ್ತು ಪೈಲ್ 2 ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ. ಓಕೆ ಗೈಸ್, ಪೈಲ್ 1 ಯಾರ್ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ವೆಲ್ಕಮ್ ಪೈಲ್ 1. ಗೈಸ್, ನಿಮ್ಮ ಸುತ್ತ ಇರೋ ಎನ್ವಿರಾನ್ಮೆಂಟು, ನಿಮ್ಮ ಸುತ್ತ ಇರೋ ಜನ, ನಿಮ್ಮ ಆಸುಪಾಸಿರೋ ಜನ, ಕೊಲೀಗ್ಸ್ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಅವ್ರನ್ನೆಲ್ಲ ನೆನೆಸ್ಕೊಳ್ಳಿ, ಓಕೆನಾ? ಅವ್ರುಗಳು ನಿಮ್ಮ ಬಗ್ಗೆ ಏನ್ ಥಿಂಕಿಂಗ್ ಇಟ್ಕೊಂಡಿದ್ದಾರೆ ಜನರಲಿ ಅಂತ ನೋಡೋಣ, ಓಕೆನಾ? ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್, ಪ್ಲೀಸ್ ಗೈಡ್ ಮೀ. ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್, ಪ್ಲೀಸ್ ಗೈಡ್ ಮೀ. ಪೈಲ್ 1 ನನ್ನ ವ್ಯೂವರ್ಸ್ನ ಹಿಂದೆ ಏನ್ ಗಾಸಿಪಿಂಗ್ಸ್ ನಡೀತಿದೆ, ಅಥವಾ ಅವ್ರ ಸುತ್ತ ಇರೋ ಜನ ಅವ್ರನ್ನ ಹೇಗ್ ನೋಡ್ತಾರೆ, ಏನ್ ಗಾಸಿಪ್ ಮಾಡ್ತಾರೆ ಅಂತ ನೋಡೋಣ, ಓಕೆನಾ? ಪ್ಲೀಸ್ ಯೂನಿವರ್ಸ್ ಅಂಡ್ ಏಂಜಲ್ಸ್. 5 of swords, okay. Ace of cups, the magician, very nice. 8 of pentacles, 7 of wands. ಗೈಸ್, ನಿಮ್ ಸುತ್ತ ಇರೋ ವ್ಯಕ್ತಿಗಳಿರ್ಬೋದು, ನಿಮ್ ಸುತ್ತ ಇರೋರು ನಿಮ್ ಬಗ್ಗೆ ಏನ್ ಗಾಸಿಪ್ ಮಾಡ್ತಾರೆ, ನಿಮ್ ಬೆನ್ ಹಿಂದೆ ಏನ್ ಮಾತಾಡ್ತಾರೆ ಅಂತ ಇವತ್ತಿನ ಟಾಪಿಕ್. ಗೈಸ್, ನೀವು ಸ್ವಲ್ಪ ಸಡನ್ ಆಗಿ ಆರ್ಗ್ಯುಮೆಂಟಿವ್ ಆಗ್ತೀರಾ, ನಿಮ್ ಜೊತೆ ಅಡ್ಜಸ್ಟ್ ಆಗೋದ್ ಕಷ್ಟ, ಕಾನ್ಫ್ಲಿಕ್ಟ್ಸ್ ಜಾಸ್ತಿ ಆಗುತ್ತೆ, ಅಂಡ್ ನೀವು ಜಾಸ್ತಿ ಮಾತಾಡಲ್ಲ, ತುಂಬಾ ಸಡನ್ ಆಗಿ ಒಪ್ಕೊಳ್ಳಲ್ಲ, ಅಗ್ರಿ ಮಾಡ್ಕೊಳ್ಳಲ್ಲ, ಅವ್ರೇನೇ ಹೇಳಿದ್ರು ಕೇಳಲ್ಲ, ನಿಮ್ದು ಗೆಲ್ಬೇಕು ಅನ್ನೋದು ನಿಮ್ಗೆ ಜಾಸ್ತಿ ಇರುತ್ತೆ. ಅಂಡ್
ಅದಾದ್ಮೇಲೆ ನೀವು ಜಗಳ ಅಥವಾ ಕಾನ್ಫ್ಲಿಕ್ಟ್ಸ್ ಆದ್ಮೇಲೆ ಅವ್ರನ್ನ ತಿರುಗು ನೋಡಲ್ಲ ಆ ತರ ವ್ಯಕ್ತಿ. ಅಂಡ್ ನಿಮ್ ಪಾಡಿಗೆ ನೀವ್ ಇರ್ತೀರಾ, ನೆಗ್ಲೆಕ್ಟ್ ಮಾಡ್ತೀರಾ ಅಷ್ಟೇ. ಜಗಳ ಆದ್ಮೇಲೆ ಅದೆಲ್ಲ ಆದ್ಮೇಲೆ ಮುಗೀತು ಅಂದ್ಬಿಟ್ಟು ನಿಮ್ ಪಾಡಿಗೆ ನೀವ್ ಇರ್ತೀರಾ. ತುಂಬಾ ಆರ್ಗ್ಯುಮೆಂಟಿವ್, ಡಾಮಿನೇಟಿಂಗ್ ಅಂತ ನಿಮ್ನ ನೋಡ್ತಾರೆ. ಅಂಡ್ ತುಂಬಾ ಜಗಳ ಆಡ್ತೀರಾ, ಕಾನ್ಫ್ಲಿಕ್ಟಿಂಗ್ ಎನರ್ಜಿ ಜಾಸ್ತಿ ಕಾಣಿಸ್ತಿದೆ. ಸೊ ಅವ್ರು ನಿಮ್ನ ಹಂಗ್ ಅನ್ಕೊಂಡಿದಾರೆ, ನೀವ್ ಹಂಗ್ ಇದ್ದೀರೋ ಇಲ್ವೋ ಗೊತ್ತಿಲ್ಲ, ನಿಮ್ ಬೆನ್ ಹಿಂದೆ ಹಂಗೆ ಗಾಸಿಪ್ಸ್ ಮಾಡ್ಕೊತಾರೆ. ಅಂಡ್ ರಿಲೇಶನ್ಶಿಪ್ ಅಲ್ಲೂ ನೀವು ಸ್ವಲ್ಪ ಜಗಳ ಆಡ್ತೀರಾ ಯಾರ ಜೊತೆನೂ ಕರೆಕ್ಟ್ ಆಗಿ. ಅಂದ್ರೆ ಅವ್ರು ಏನ್ ಮಾಡಿದ್ರು ಒಪ್ಕೊಂಡು ಹೋಗದೆ ಇರೋಂಥ ವ್ಯಕ್ತಿತ್ವ. ಏನಿದೆ ಅದನ್ನ ನೇರವಾಗಿ ಹೇಳ್ತೀರಾ. ಯಾರಿಗೇ ಆಗ್ಲಿ ನೀವು ಪಾರ್ಶಿಯಾಲಿಟಿ ಮಾಡಲ್ಲ. ಆ ನೇಚರ್ ಅವ್ರಿಗೆ ನೀವು ಅಡ್ಜಸ್ಟ್ ಆಗಲ್ಲ, ಆರ್ಗ್ಯುಮೆಂಟಿವ್ ಅಂತ ಅನ್ಸಿರ್ಬೋದು. ಅಂಡ್ ನೀವು ಅದೆಲ್ಲ ಆದ್ಮೇಲೆ ಸಪ್ರೇಷನ್ ಹೊರ್ಟೋಗ್ತೀರಾ, ಮತ್ತೆ ತಿರುಗಿ ನೋಡಲ್ಲ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಬಿಡ್ತೀರಾ. ಯಾರು ನಿಮ್ ಜೊತೆ ಜಗಳ ಆಡಿರ್ತಾರೆ ಅವರೇ ನಿಮ್ನ ಚೀಟ್ ಮಾಡಿದ್ದಾರೆ ಅನ್ನೋ ತರ ನೀವ್ ಹೇಳ್ತೀರಾ, ಅಥವಾ ನೀವ್ ಆ ತರ ನಡ್ಕೋತೀರಾ. ನಿಮ್ದೇ ಅದ್ರಲ್ಲಿ ತಪ್ಪಿದ್ರುನು ಇಲ್ಲ, ಅವ್ರು ನಿಮ್ಗ್ ಟ್ರೀಟ್ ಮಾಡಿದ್ದಾರೆ ಅಂತ ತೋರಿಸ್ತೀರಾ ಅಂತ ಅವ್ರು ಅನ್ಕೋತಾರೆ. ಅಂಡ್ ಬಿಟ್ಬಿಡ್ತೀರಾ ನೀವು ಸಡನ್ ಆಗಿ ಎಲ್ಲಾರ್ನು, ಯಾರನ್ನ ಬೇಕಾದ್ರೂ ಬಿಡ್ತೀರಾ. ತುಂಬಾ ಪ್ರಾಕ್ಟಿಕಲ್ ವ್ಯಕ್ತಿ. ಮುಂಚೆ ನೀವ್ ಎಷ್ಟೇ ಚೆನ್ನಾಗಿದ್ರು ಒಂದ್ ಚಿಕ್ಕ ಪುಟ್ಟ ಆರ್ಗ್ಯುಮೆಂಟ್ಸ್ ಅಥವಾ ಕಾನ್ಫ್ಲಿಕ್ಟ್ ಆದಾಗ ಬಿಟ್ಬಿಡ್ತೀರಾ, ಕಂಪ್ಲೀಟ್ ಕಟ್ ಡೌನ್ ಮಾಡ್ತೀರಾ. ಬಟ್ ನೀವು ಹಂಗೇನೆ ಏನೇ ಕಾನ್ಫ್ಲಿಕ್ಟ್ಸ್ ಆಗ್ಲಿ, ಆರ್ಗ್ಯುಮೆಂಟ್ಸ್ ಆಗ್ಲಿ, ನಿಮ್ ಲೈಫಲ್ಲಿ ನೀವು ರಿಕವರ್ ಆಗ್ತೀರಾ. ಅಂಡ್ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ತೀರಾ ಸಿಚುವೇಶನ್. ಓಕೆನಾ? ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀರಾ, ನೋ ಕಾಂಟ್ಯಾಕ್ಟ್. ಮತ್ತೆ ಅವ್ರು ನಿಮ್ ಲೈಫಲ್ಲಿ ಬೇಡ ಅನ್ನೋ ತರ ಇರ್ತೀರಾ ಅಂತ ಅನ್ಕೋತಾರೆ. ಅಂಡ್ ನೀವು ತುಂಬಾ ಸ್ವೀಟ್ ಮಾತಾಡೋದಿರ್ಬೋದು, ಅದೆಲ್ಲ ಯಾರ್ದಾದ್ರೂ ಆಫರ್ಸ್ ಅಥವಾ ಯಾರನ್ನಾದ್ರೂ ಫ್ರೆಂಡ್ ಮಾಡ್ಕೋಬೇಕು, ನಿಮ್ ಲೈಫಿಗೆ ಅವ್ರು ಬರ್ಬೇಕು ಅಂದ್ರೆ ತುಂಬಾ ಟೈಮ್ ತಗೋತೀರಾ. ನಿಮ್ ಎಮೋಷನ್ಸ್ನ ಓಪನ್ ಅಪ್ ಆಗಿ ಹೇಳಲ್ಲ. ಅಂಡ್ ನಿಮಗಿಷ್ಟ ಆದವ್ರ ಜೊತೆ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ತೀರಾ. ನೀವು ತುಂಬಾ ಇಷ್ಟಪಡೋರ್ ಜೊತೆ ಮಾತ್ರ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ತೀರಾ. ಅಂದ್ರೆ ನೀವು ಸ್ವಲ್ಪ ಪಾರ್ಶಾಲಿಟಿ ಮಾಡ್ತೀರಾ ಅಂತ ಅನ್ಕೋತಾರೆ. ಅಂಡ್ ರೊಮ್ಯಾಂಟಿಕ್ ಪಾರ್ಟ್ನರ್ಗೆ ನೀವು ಸೋಲ್ತೀರಾ. ಡೀಪ್ ಬಾಂಡಿಂಗ್ ಇದೆ, ಬಟ್ ಬೇರೆಯವ್ರಿಗೆಲ್ಲ ನೀವು ಅಷ್ಟು ಮೈಂಡ್ ಮಾಡಲ್ಲ. ಹೋದ್ರೆ ಹೋದ್ರು ಅಂತ ಅನ್ಕೋತೀರಾ. ಅವ್ರಿಗೆ ಇಂಪಾರ್ಟೆನ್ಸ್ ಕೊಟ್ಟಷ್ಟು ಇನ್ಯಾರಿಗೂ ಇಂಪಾರ್ಟೆನ್ಸ್ ಕೊಡಲ್ಲ ಅಂತ ಅನ್ಕೋತಾರೆ. ಅಂಡ್ ನಿಮ್ಗೆ ಗುಡ್ ಸೋರ್ಸ್ ಆಫ್ ಇನ್ಕಮ್ ಬರ್ತಿದೆ, ಒಳ್ಳೆ ಬ್ಯಾಂಕ್ ಬ್ಯಾಲೆನ್ಸ್ ಮಾಡಿ ಇಟ್ಟಿದ್ದೀರಾ ಅಂತ ಅನ್ಕೋತಾರೆ, ಮಾತಾಡ್ಕೋತಾರೆ. ನೀವು ಒಳ್ಳೆ ಜಾಬ್ ಅಲ್ಲಿ ಇದ್ದೀರಾ ಅಥವಾ ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದೀರಾ ನಿಮ್ ಲೈಫಲ್ಲಿ ಅಂತ ಅನ್ಕೋತಾರೆ. ಮತ್ತೆ ನೀವು ತುಂಬಾ ಎನರ್ಜೆಟಿಕ್ ಆಗಿರ್ತೀರಾ ಯಾವಾಗ್ಲೂನು. ಅಂಡ್ ನಿಮ್ ಲೈಫಲ್ಲಿ ಹೊಸದಾಗಿ ಏನಾದ್ರೂ ಮಾಡ್ತಿರ್ತೀರಾ. ಹೊಸದಾಗಿ ಏನಾದ್ರೂ ಬಿಡು ಇವ್ರು ಇಷ್ಟೇ ಅನ್ನೋವಾಗ ನೀವ್ ಎದ್ ನಿಂತ್ಕೊಂಡು ನಿಮ್ ಲೈಫಲ್ಲಿ ಏನಾದ್ರೂ ಮಾಡ್ತೀರಾ. ಆ ತರ ಅನ್ಕೋತಾರೆ. ಮುಗ್ದೇ ಹೋಯ್ತು ಬಿಡು, ಇನ್ನಿಷ್ಟೇ ಇವ್ಳ್ದು ಅಥವಾ ಇವ್ನ್ದು ಲೈಫ್ ಅಂತ ಅನ್ಕೊಂಡಾಗ ನೀವೇನಾದ್ರೂ ಸಾಧಿಸ್ತೀರಾ ಅಂತ ಅವ್ರು ಅನ್ಕೋತಾರೆ. ನಿಮ್ಮನ್ನ ತುಂಬಾ ಈಗೋಯಿಸ್ಟಿಕ್ ಪರ್ಸನ್ ಅಂತ ಅಂದ್ರೆ ಅನ್ಕೊಂಡಿದ್ದಾರೆ. ಅಂದ್ರೆ ನೀವು ಜಾಸ್ತಿ ಓಪನ್ ಅಪ್ ಆಗಲ್ಲ ಅಂತ ನಾನು ಆಗ್ಲೇ ಹೇಳ್ದೆ. ನಿಮ್ಗೆ ಯಾರು ಕ್ಲೋಸ್ ಅವ್ರಿಗೆ ಓಪನ್ ಅಪ್ ಆಗ್ತೀರಾ. ನಿಮ್ಮನ್ನ ನಂಬಕ್ಕಾಗಲ್ಲ. ನೀವು ಯಾವಾಗ ಬೇಕಾದ್ರೂ ಅವ್ರನ್ನ ಬಿಟ್ಟು ಹೋಗ್ಬೋದು ಅಂತ ಅನ್ಕೋತಾರೆ. ಸ್ವಲ್ಪ ನೀವು ಕನ್ನಿಂಗ್ ಇದ್ದೀರಾ ಅಂತ ಅನ್ಕೋತಾರೆ. ಅಂಡ್ ನೀವೇನಾದ್ರೂ ಅನ್ಕೊಂಡಿದ್ರೆ ಲೈಫಲ್ಲಿ ಅದನ್ನ ಸಾಧಿಸ್ದೇ ಬಿಡಲ್ಲ ಅಂತ ಅನ್ಕೊಂಡಿದ್ದಾರೆ. ನೀವು ಸುಮಾರು ಜನ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಆಗಿರ್ಬೋದು, ನೋಡಕ್ ತುಂಬಾ ಚೆನ್ನಾಗಿರ್ಬೋದು, ಸ್ಮಾರ್ಟ್ ಆಗಿರ್ಬೋದು, ತುಂಬಾ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತೀರಾ ಅಂತ ಅನ್ಕೋತಾರೆ. ಅಂಡ್ ಹೆಲ್ತ್ ಚೆನ್ನಾಗಿ ಇಟ್ಕೊಂಡಿದ್ದೀರಾ ಅಂತ ಅನ್ಕೋತಾರೆ. ಹೆಲ್ತ್ ಕಾನ್ಶಿಯಸ್, ಹೆಲ್ತ್ನ ಟೇಕ್ ಕೇರ್ ಮಾಡ್ತೀರಾ ಅಂತ ಅನ್ಕೋತಾರೆ. ಅಂಡ್ ನೀವು ರೆಸ್ಪೆಕ್ಟ್ ಮಾಡ್ತೀರಾ, ನೀವು ಇಷ್ಟಪಟ್ಟವ್ರಿಗೆ ಕೇರ್ ಮಾಡ್ತೀರಾ, ಅವ್ರಿಗೆ ಏನ್ ಬೇಕು ಪ್ರೊವೈಡ್ ಮಾಡ್ತೀರಾ. ತುಂಬಾ ರಿಚ್ ಅಂತ ಅನ್ಕೊಂಡಿದ್ದಾರೆ. ಒಳ್ಳೆ ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ರಿಚ್, ಫುಲ್ ಆಫ್ ರಿಸೋರ್ಸ್ ಅಂತ ಅನ್ಕೊಂಡಿದ್ದಾರೆ. ಮತ್ ನೀವು ಕರಿಯರ್ ಅಲ್ಲಿ ಇರ್ಬೋದು, ಜಾಬ್ ಅಲ್ಲಿ ಇರ್ಬೋದು, ಸಕ್ಸಸ್ಫುಲ್, ಅಥವಾ ನೀವು ಮನೇಲೇ ಇರ್ಬೋದು, ನೀವ್ ಹೇಳ್ದಂಗ್ ನಡೆಯುತ್ತೆ ಆ ತರ ಅನ್ಕೊಂಡಿದ್ದಾರೆ. ಅಂಡ್ ಹೆಲ್ತ್ ಅನ್ನೋದು ನಂಗೆ ಪೈಲ್ವನ್ ಅಲ್ಲಿ ಪದೇ ಪದೇ ಬರ್ತಿದೆ. ಸೊ ನೀವು ಹೆಲ್ತ್ ಕಡೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತೀರಾ. ಸೊ ನಿಮ್ಮ ಮನ್ಸು ಅಥವಾ ನಿಮ್ ಬಾಡಿನ ಅಲೈನ್ ಆಗಿ ಇಟ್ಕೊಂಡಿದ್ದೀರಾ. ಅಂದ್ರೆ ಬಾಡಿನ ತುಂಬಾ ನೀಟಾಗಿ ಇಟ್ಕೊಂಡಿದ್ದೀರಾ.
ನಿಮ್ಮ ಏಜ್ಗಿಂತ ಇನ್ನೂ ಕಡಿಮೆ ಏಜ್ ತರ ನೀವು ಕಾಣಿಸ್ತೀರಾ. ಮತ್ತೆ ನೀವು ಲೈಫಲ್ಲಿ ಏನೇ ಅನ್ಕೊಂಡ್ರು ಅದನ್ನ ಸಾಧಿಸ್ತೀರಾ. ಆ ತರ ವ್ಯಕ್ತಿತ್ವ ಅಂತ ಅನ್ಕೋತಾರೆ. ನೀವು ಒಂದ್ ಕಡೆ ಫೋಕಸ್ ಮಾಡಲ್ಲ. ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಹೇಳ್ತೀರಾ ಅಂತ ಅನ್ಕೋತಾರೆ. ಅಂಡ್ 100% ವರ್ಕಲ್ಲಿ ಇನ್ವಾಲ್ವ್ ಆಗ್ತೀರಾ ನೀವು ಅಂತ ಅನ್ಕೋತಾರೆ. ಯಾವುದೇ ಕೆಲಸ ಮಾಡ್ಲಿ, ಏನೇ ಸ್ಟಾರ್ಟ್ ಮಾಡ್ಲಿ, ಒಂದ್ ಕಡೆ ಫೋಕಸ್ ಮಾಡದೇ ಇದ್ರು ಯಾವ್ದಾದ್ರು ಒಂದ್ ಕೆಲಸ ಏನಾದ್ರೂ ಹಿಡಿದ್ಬಿಟ್ರೆ 100% ನೀವು ಅದಕ್ಕೆ ಫೋಕಸ್ ಕೊಡ್ತೀರಾ, ಡೀಪ್ ಅಟೆನ್ಷನ್ ಕೊಡ್ತೀರಾ. ಬಟ್ ತುಂಬಾ ಪ್ರಾಕ್ಟಿಕಲ್ ವ್ಯಕ್ತಿ, ಪ್ರಾಕ್ಟಿಕಲ್ ಆಗಿದ್ದೀರಾ ಅಂತ ಅವ್ರು ಅನ್ಕೊಂಡಿದ್ದಾರೆ. ತುಂಬಾ ವರ್ಕೋಹಾಲಿಕ್, ಯಾವಾಗ್ಲೂ ಕೆಲಸ ಅಂತಿರ್ತೀರಾ ಅಂತ ಅನ್ಕೋತಾರೆ. ಅಂಡ್ ತುಂಬಾ ಚಿಕ್ಕ ಸೋಷಿಯಲ್ ಸರ್ಕಲ್. ನಾನು ಆಗ್ಲೇ ಹೇಳ್ದೆ ನೀವು ಜಾಸ್ತಿ ಯಾರಿಗೂ ಓಪನ್ ಅಪ್ ಆಗಲ್ಲ ಅಂತ. ನಿಮ್ ಸುತ್ತ ಇರೋದು ಚಿಕ್ಕ ಸೋಷಿಯಲ್ ಸರ್ಕಲ್. ಅದ್ರಲ್ಲೂ ನೀವು ಸೆಲೆಕ್ಟ್ ಮಾಡ್ಕೋತೀರಾ ಯಾರ್ ಬೇಕು ಯಾರ್ ಬೇಡ ಅಂತ. ಅಂಡ್ ಯಾರಿಗಾದ್ರೂ ನೀವು ಕಮಿಟ್ ಆಗ್ಬಿಟ್ರೆ ಹಿಂಗೆ ಕಮಿಟ್ ಆಗ್ಬಿಡ್ತೀರಾ. ತುಂಬಾ ಡಿವೋಟೆಡ್ ಆಗಿರ್ತೀರಾ. ಅಂಡ್ ಅವ್ರ ಜೊತೆ ತುಂಬಾ ಪೇಷನ್ಸ್ ಆಗಿರ್ತೀರಾ. ಬೇರೆಯವ್ರ ಜೊತೆ ಹೆಂಗೋ ಗೊತ್ತಿಲ್ಲ ಅಂತ ಅನ್ಕೋತಾರೆ. ಗ್ರೇಟ್ ವೆಲ್ತ್ ಮತ್ತೆ ಅದೇ ಬರ್ತಿದೆ. ತುಂಬಾ ಅರ್ನ್ ಮಾಡಿದಿರಾ, ತುಂಬಾ ಒಳ್ಳೆ ದುಡ್ಡು ಇಟ್ಟಿದ್ದೀರಾ, ಫೈನಾನ್ಷಿಯಲಿ ಸೆಕ್ಯೂರ್ಡ್ ಅಂತ 100% ಅನ್ಕೋತಾರೆ. ಅಂಡ್ ಸ್ಟೇಬಲ್ ಕೆರಿಯರು, ಒಂದೊಳ್ಳೆ ಪೋಸ್ಟ್, ಒಂದೊಳ್ಳೆ ಪೊಸಿಷನ್. ನೀವು ಹೌಸ್ ವೈಫೇ ಆಗಿರ್ಬೋದು ಅಥವಾ ಮನೇಲೇ ಇರ್ಬೋದು, ಏನು ಕೆಲಸ ಮಾಡದೇ ಇರ್ಬೋದು, ನಿಮ್ಗೆ ರೆಸ್ಪೆಕ್ಟ್, ಪ್ರೀತಿ ನಿಮ್ಮ ಮನೇಲಿದೆ, ನಿಮ್ಗೆ ಸಿಗುತ್ತೆ ಅಂತ ಎಲ್ಲ ಅನ್ಕೋತಾರೆ. ಅಂಡ್ ಫಿಟ್ನೆಸ್, ಮತ್ತೆ ನಾನು ಹೇಳ್ದಂಗೆ ನಿಮ್ಮ ಬಾಡಿ ಜಾಸ್ತಿ ಬೆಲೆ ಕೊಡ್ತೀರಾ. ನಿಮ್ಮ ಫಿಟ್ನೆಸ್ ಇರ್ಬೋದು, ನಿಮ್ಮ ಓನ್ ಡಯಟ್ ಇರ್ಬೋದು, ಅದಕ್ಕೆಲ್ಲ ತುಂಬಾ ಬೆಲೆ ಕೊಡ್ತೀರಾ ಅಂತ ಅನ್ಕೊಂಡಿದ್ದಾರೆ. ತುಂಬಾ ಹಾರ್ಡ್ ವರ್ಕ್ ಮಾಡ್ತೀರಾ ಅಂತ ಅನ್ಕೋತಾರೆ. ನೀವು ತುಂಬಾ ಕಾನ್ಫಿಡೆಂಟ್ ಪರ್ಸನ್ ಅಂತ ಅನ್ಕೊಂಡಿದ್ದಾರೆ. ನಿಮ್ಮನ್ನ ಯಾರೇ ನೆಗ್ಲೆಕ್ಟ್ ಮಾಡಿದ್ರು ನೀವು ನಿಮ್ ಫೋಕಸ್ನ ಕಳ್ಕೊಳಲ್ಲ. ಈಗ ಯಾರೋ ನೀವೇನೋ ಕೆಲಸ ಮಾಡ್ತಿದ್ದೀರಾ, ಇದನ್ನ ಮಾಡಬೇಡಿ ಅಂತ ನಿಮ್ಗೆ ಹೇಳ್ತಾರೆ ಅನ್ಕೊಳ್ಳಿ. ಆವಾಗ ನಿಮ್ಗೆ ಏನ್ ಅನ್ಸುತ್ತೆ, ನಾನು ಅದ್ ಮಾಡೇ ತೀರ್ತೀನಿ, ನನ್ನ ಮನ್ಸು ಹೇಳ್ತಿದೆ ಅಂತ ನೀವು ನಿಮ್ ಮನ್ಸನ್ನ ಕೇಳ್ತೀರಾ ಹೊರ್ತು ಬೇರೆಯವ್ರನ್ನ ಕೇಳಲ್ಲ. ಆ ತರ ಅನ್ಕೋತಾರೆ. ಅಂದ್ರೆ ನೀವು ಒಳ್ಳೇದನ್ನ ತಗೋತೀರಾ, ಕೆಟ್ಟದನ್ನ ನೆಗ್ಲೆಕ್ಟ್ ಮಾಡ್ತೀರಾ. ನಿಮ್ಮ ಗ್ರೋತ್ಗೆ ಯಾರು ಒಳ್ಳೇದ್ ಹೇಳ್ತಿದಾರೆ ಅದನ್ನ ತಗೋತೀರಾ ಹೊರ್ತು ಇದ್ ಮಾಡ್ಬೇಡ, ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂದ್ರೆ ನೀವು ತಗೊಳಲ್ಲ. ನಿಮ್ ಮನ್ಸಲ್ಲಿ ಏನಿದೆ ಅದನ್ನ ಮಾಡ್ತೀರಾ ಅಂತ ಅನ್ಕೋತಾರೆ ಅವರು. ಯಾರಿಗೂ ಅಷ್ಟು ತಲೆ ಕೆಡ್ಸ್ಕೊಳಲ್ಲ. ನಿಮ್ ಮನ್ಸಲ್ಲಿ ಏನಿದೆ ಆ ಗೋಲ್ನ ಅಚೀವ್ ಮಾಡೋ ತನಕ ನೀವು ಬಿಡಲ್ಲ. ನಿಮ್ಗೆ ನೀವು ಬೌಂಡ್ರೀಸ್ ಹಾಕೋಬಿಡ್ತೀರಾ. ಅವ್ರು ಏನಾದ್ರು ನೆಗೆಟಿವ್ ಹೇಳದೆ ಅದ್ ಮಾಡ್ಬೇಡ ಇದ್ ಮಾಡ್ಬೇಡ ಅಂದ್ರೆ ಅವ್ರಿಗೆ ಬೌಂಡ್ರೀಸ್ ಹಾಕ್ಬಿಟ್ಟು ಆಯ್ತಪ್ಪ ಓಕೆ ಅಂದ್ಬಿಟ್ಟು ಒಂದು ಲಿಮಿಟೇಷನ್ಸ್ ಅಲ್ಲಿ ಇರಿಸ್ತೀರಾ ಅವ್ರನ್ನ. ಅಂಡ್ ನಿಮಗ್ ನೀವು ಯಾವತ್ತೂ ಬಿಟ್ಕೊಡಲ್ಲ, ಫೈಟ್ ಮಾಡ್ತೀರಾ. ಏನಾದ್ರು ನಿಮ್ಗೆ ಹರ್ಟ್ಫುಲ್ ಆಗಿ ಮಾತಾಡಿದ್ರೆ ನೀವು ಅಲ್ಲೇ ಫೈಟ್ ಮಾಡ್ತೀರಾ. ಅಂಡ್ ನಿಮ್ಮನ್ನ ನೀವು ಯಾವತ್ತೂ ಬಿಟ್ಕೊಡಲ್ಲ. ಅಂಡ್ ರೈಟ್ ಟೈಮ್ಗೋಸ್ಕರ ಪೇಷನ್ಸ್ ಆಗಿ ವೇಟ್ ಮಾಡ್ತೀರಾ. ನೀವು ಹೋಪ್ ಕಳ್ಕೊಳಲ್ಲ ನಿಮ್ಮ ಲೈಫಲ್ಲಿ. ತುಂಬಾ ಸ್ಟ್ರಗಲ್ ಮಾಡ್ತಿದ್ದೀರಾ ಲೈಫಲ್ಲಿ. ಅಂಡ್ ಸ್ಟ್ರಗಲ್ ಏನೇ ಬರಲಿ, ಏನೇ ಪ್ರಾಬ್ಲಮ್ಸ್ ಬರಲಿ, ನಿಮಗೆ ಆ ಸ್ಟ್ಯಾಮಿನಾ ಇದೆ, ಅದನ್ನೆಲ್ಲ ಮೀರಿ ನಿಂತ್ಕೊಳ್ಳೋ ಅಂಥ ಸ್ಟ್ಯಾಮಿನಾ ಇದೆ ಅಂತ ಯೋಚನೆ ಮಾಡ್ತಾರೆ. ಅಂಡ್ ಅವ್ರಿಗೆ ಲೈಫಲ್ಲಿ ನೇಮ್ ಫೇಮ್ ನಿಮಗೆ ಅವ್ರು ಅನ್ಕೋತಾ ಇರೋದು ನಿಮಗೆ ಲೈಫಲ್ಲಿ ನೇಮ್ ಫೇಮ್ ಕಳ್ಕೊಳಕ್ ಇಷ್ಟ ಇಲ್ಲ. ಸೊ ನಿಮ್ಮನ್ನ ನೀವು ತುಂಬಾ ಪ್ರೊಟೆಕ್ಟ್ ಮಾಡ್ಕೋತೀರಾ, ಎಲ್ಲೂ ಬಿಟ್ಕೊಡಲ್ಲ. ಸೀಕ್ರೆಟಿವ್ ಆಗೇ ಇರ್ಬೋದು, ನೀವು ಬಿಟ್ಕೊಡಲ್ಲ. ಮನಿನ ತುಂಬಾ ಒಳ್ಳೆ ಥರದಲ್ಲಿ ಸೇವ್ ಮಾಡ್ತಿದ್ದೀರಾ. ಅಂಡ್ ಸ್ಟ್ರಗಲ್ಲು ಮಾಡ್ತಿದ್ದೀರಾ. ಅಂಡ್ ನೀವು ಸ್ವಲ್ಪ ಶಾಸ್ತ್ರ, ಟ್ಯಾರೋ ರೀಡಿಂಗ್, ನ್ಯೂಮರಾಲಜಿ ಅದೆಲ್ಲ ಕೇಳ್ತೀರಾ ಅಂತ ಅವರಿಗೂ ಗೊತ್ತು, ನಿಮ್ಮ ಸುತ್ತಮುತ್ತ ಇರೋರಿಗೆ. ಅಂಡ್ ಹೆಲ್ತ್ ಬಗ್ಗೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತೀರಾ. ನಿಮ್ಮ ಬಾಡಿನ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದೀರಾ. ನೀವು ಅದಕ್ಕೆ ತುಂಬಾ ಬೆಲೆ ಕೊಡ್ತೀರಾ ಅನ್ನೋದು ಜಾಸ್ತಿ ಬರ್ತಿದೆ ಫೈಲ್ 1. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್, ಫೈಲ್ 1 ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ಅವ್ರ ಸುತ್ತ ಇರೋ ಜನ ಅವ್ರ ಬಗ್ಗೆ ಏನು ಗಾಸಿಪ್ ಮಾಡ್ಕೋತಾರೆ ಪ್ಲೀಸ್. ನೈಟ್ ಆಫ್ ವಾಂಡ್ಸ್, ದಿ ಹರ್ಮಿಟ್, Justice, 8 of Pentacles, Hierophant. ಗೈಸ್, ನಿಮ್ಮನ್ನ ಅವರು ನೀವು ಯಾವ್ದಾದ್ರೂ ಇಷ್ಟಪಟ್ರೆ ನಿಜವಾಗ್ಲೂ ಅವರು ನಿಮ್ಮನ್ನ ಗೋಲ್ಡನ್ ರೆಟ್ರಿವರ್ ಎನರ್ಜಿಲಿ ನೋಡ್ತಾರೆ. ಅಂದ್ರೆ ನಿಮ್ಗೆ ಡಾಗ್ಸ್ ಗೊತ್ತಿರ್ಬೋದು, ಗೋಲ್ಡನ್ ರೆಟ್ರಿವರ್ ಡಾಗ್ಸ್. ಅವು ಎಷ್ಟು ಸ್ವೀಟ್, ಲವಿಂಗ್, ಅವಕ್ಕೆ ರ್ಯಾಶ್ ಅನ್ನೋದೇ ಗೊತ್ತಿಲ್ಲ, ಆ ಥರ ಬ್ರೀಡ್ ಅದು.
ಆ ಎನರ್ಜಿಲಿ ನೀವು ಇರ್ತೀರ. ನೀವು ಯಾರನ್ನಾದ್ರೂ ಇಷ್ಟಪಟ್ರೆ ಅಷ್ಟು ನೀವು ಪ್ರೀತಿ ಮಾಡ್ತೀರಾ, ಅಷ್ಟು ಪ್ರೀತಿ ಕೊಡ್ತೀರಾ. ಲಾಯಲ್ಟಿಗೆ ಇನ್ನೊಂದು ಹೆಸರೇ ಡಾಗ್. ಓಕೆನಾ? ನೀವು ಅಷ್ಟು ನಿಯತ್ತಾಗಿರ್ತೀರಾ. ನೀವು ಯಾರನ್ನಾದ್ರೂ ಇಷ್ಟಪಟ್ರೆ, ಪ್ರೀತಿ ಮಾಡಿದ್ರೆ ಅವ್ರನ್ನ ಬಿಟ್ಟು ನೀವು ಇರಲ್ಲ, ಅಥವಾ ಅವ್ರ ಜೊತೆ ಟ್ರಾವೆಲ್ ಮಾಡೋದು, ಅವ್ರಿಗೆ ಎಷ್ಟು ಪ್ರೀತಿ ಕೊಡಬೇಕು ಕೊಡೋದು, ಆ ಥರ ವ್ಯಕ್ತಿ ಅಂತ ಅವ್ರಿಗೆ ಗೊತ್ತು. ಆ್ಯಂಡ್ ನೀವು ಯೂನಿವರ್ಸ್, ದೇವರು ತುಂಬ ನಂಬ್ತೀರಾ, ತುಂಬ ಸ್ಪಿರಿಚುವಲ್ ಪರ್ಸನ್ನು. ಪೂಜೆ ಮಾಡೋದಿರ್ಬೋದು, ಮೆಡಿಟೇಷನ್ ಇರ್ಬೋದು, ಅಥವಾ ಯಾವುದೋ ಒಂದು ರೀತಿಲಿ ನೀವು ದೇವ್ರನ್ನ ಪೂಜೆ ಮಾಡಿದ್ರು ಅದು ಯೂನಿವರ್ಸ್ ಕನೆಕ್ಟ್ ಆದಂಗೆನೆ. ಸೊ ಪೂಜೆ ಪುರಸ್ಕಾರ ಆ ಥರ ದೇವ್ರನ್ನ ನಂಬೋ ವ್ಯಕ್ತಿ ಅಂತ ಅನ್ಕೋತಾರೆ. ಆ್ಯಂಡ್ ನ್ಯಾಯ ಯಾರದೇ ತಪ್ಪಾಗಿರ್ಲಿ ಡೈರೆಕ್ಟಾಗಿ ಹೇಳ್ತೀರ. ಹೌದು, ನೀವು ಈ ಥರ ತಪ್ಪು ಮಾಡಿದ್ದೀರ. ಅವ್ರಿಗೆ ಏನೇ ಪ್ರಾಬ್ಲಮ್ ಆದರೂ ತಲೆ ಕೆಡಿಸ್ಕೊಳ್ಳಲ್ಲ. ಈ ಥರ ಹೇಳ್ತೀರ, ನೀವು ಈ ಥರ ತಪ್ಪು ಮಾಡಿದ್ದೀರಾ, ನಾನು ಈ ಥರ ಮಾತಾಡಬೇಕಾಗುತ್ತೆ, ಅಥವಾ ನೀನು ಈ ಥರ ತಪ್ಪು ಮಾಡಿದ್ಯಾ, ಯಾಕೆ ಮಾಡಿದೆ ಅಂತ ಕೇಳೋದು. ನೀವು ಹೋಗ್ತಿರೋ ಅವ್ರ ಲೈಫಲ್ಲಿ ಬಿಡ್ತಿರೋ ಅದನ್ನು ನೀವು ಯೋಚನೆ ಮಾಡಲ್ಲ, ಡೈರೆಕ್ಟಾಗಿ ಹೇಳ್ತೀರಾ ಅಂತ ಅನ್ಕೋತಾ ಇದ್ದಾರೆ. ಅಂದರೆ ಏನಾದರೂ ಗೊತ್ತಾದರೆ ಬಿಡ್ತಾರಪ್ಪ ಇವರು, ಡೈರೆಕ್ಟಾಗಿ ಹೇಳ್ಬಿಡ್ತಾರೆ ಅನ್ನೋ ಥರ ಭಯ ಇದೆ ನಿಮ್ಮ ಕಂಡ್ರೆ. ಆ್ಯಂಡ್ ದುಡ್ಡಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀರಾ ನಿಮ್ಮ ಲೈಫಲ್ಲಿ. ಮತ್ತು ಅರ್ನಿಂಗ್ಸ್ ಕಡೆ ಜಾಸ್ತಿ ಗಮನ ಇದೆ, ಕೆರಿಯರ್ ಬಗ್ಗೆ ಜಾಸ್ತಿ ಗಮನ ಇದೆ. ಇನ್ನು ಪ್ರೋಗ್ರೆಸಿವ್ ಆಗಿ ಅದ್ರ ಕಡೆ ವರ್ಕ್ ಮಾಡ್ತಿದ್ದೀರಾ ಅಂತ ಅವ್ರಿಗನ್ಸುತ್ತೆ. ಇನ್ನೂ ಚೆನ್ನಾಗಿ ಪ್ರೋಗ್ರೆಸಿವ್ ಆಗಿ ಕೆಲಸ ಮಾಡ್ತಿದ್ದೀರಾ, ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ, ಎಫರ್ಟ್ ಹಾಕ್ತಿದ್ದೀರಾ ನಿಮ್ಮ ಕರಿಯರ್, ನಿಮ್ಮ ದುಡ್ಡು, ನಿಮ್ಮದು ವರ್ಕ್ ಕಡೆ, ಈ ಕಡೆ ಫ್ಯಾಮಿಲಿಗೂ ಟೈಮ್ ಕೊಡ್ತಿದ್ದೀರಾ. ಆ ಥರ ಒಟ್ನಲ್ಲಿ ಹಾರ್ಡ್ ವರ್ಕರ್ ಅಂತ ತುಂಬ ಥಿಂಕ್ ಮಾಡ್ತಾರೆ. ಆ್ಯಂಡ್ ಸಮಾಜಕ್ಕೆ ಎದುರುವಂಥ ವ್ಯಕ್ತಿ ಅಂತ ಅಂದ್ಕೊಂಡಿದ್ದಾರೆ. ಅಂದರೆ ಸೊಸೈಟಿಗೆ ಸರೆಂಡರ್ ಆಗಿದ್ದೀರಾ. ಸೊಸೈಟಿಗೆ ಮೀರಿ ಯಾವ ಕೆಲಸನೂ ಮಾಡಲ್ಲ ನೀವು. ಆ್ಯಂಡ್ ಮಾಡಿದ್ರೂ ಭಯ ಇರುತ್ತೆ. ಸೊಸೈಟಿಲಿ ನಿಮ್ಮ ನೇಮ್ ಫೇಮ್ ಕೆಡಿಸ್ಕೊಳಕ್ಕೆ ಇಷ್ಟ ಇಲ್ಲ. ನಾನು ಆಗಲೇ ಹೇಳಿದೆ, ನಿಮಗೆ ನಿಮ್ಮ ನೇಮ್ ಫೇಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸೊಸೈಟಿಯಲ್ಲಿ ನೀವು ಒಂದು ಚೆನ್ನಾಗಿ ಒಂದೊಳ್ಳೆ ನೇಮ್ ಫೇಮಲ್ಲಿ ಗುರುತಿಸ್ಕೋಬೇಕನ್ನೋ ಅಂಥ ವ್ಯಕ್ತಿ. ಸೊ ಅದಕ್ಕೋಸ್ಕರ ನೀವು ಏನು ಬೇಕಾದ್ರೂ ಮಾಡ್ತೀರಾ ಅಂತ ಅನ್ಕೊಂಡಿದ್ದಾರೆ. ಓಕೆನಾ? ಅಂದರೆ ಸೊಸೈಟಿಗೋಸ್ಕರ ಸ್ವಲ್ಪ ಕಾಷಿಯಸ್ ಆಗ್ತೀರಾ. ಆ್ಯಂಡ್ ನಿಮ್ಮ ಆ್ಯಕ್ಷನಲ್ಲಿ ಅದು ಕಾಣುತ್ತೆ. ನಿಮ್ಗೆ ಒಳ್ಳೆ ರೆಸ್ಪೆಕ್ಟ್ ಬೇಕು, ನೇಮ್ ಫೇಮ್ ಬೇಕು, ಆ ಥರ. ಆ್ಯಂಡ್ ನೀವು ಯಾರಿಗಾದ್ರೂ ಸರೆಂಡರ್ ಆದರೆ ಕಂಪ್ಲೀಟ್ಲಿ ಸರೆಂಡರ್ ಆಗ್ತೀರಾ. ಪ್ರೀತಿ ಅನ್ನೋ ವಿಷಯ ಬಂದಾಗ ನಿಮ್ಮ ಟ್ರಸ್ಟ್ನ ಅವರು ಪಡ್ಕೊಂಡ್ರೆ ಕಂಪ್ಲೀಟ್ಲಿ ಸರೆಂಡರ್ ಆಗಿಬಿಡ್ತೀರಾ ಅಂತ ಅಂದ್ಕೊಂಡಿದ್ದಾರೆ. ಆ ಥರ ಗಾಸಿಪ್ ಮಾಡ್ತಾರೆ. ಫೈಲ್ 1 ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ, ಇನ್ನೇನು ಗಾಸಿಪ್ಸ್ ನಡೀತಿದೆ. ಯೂನಿವರ್ಸ್, 8 of Pentacles, ಓಕೆ, Ace of Swords, King of Cups, High Priestess, ಓಕೆ, 7 of Wands, ಓಕೆ. ನಿಮಗೆ ತುಂಬ ಮೂಡ್ ಸ್ವಿಂಗ್ಸ್ ಆಗುತ್ತೆ ಅಂತ ಅನ್ಕೋತಾರೆ. ತುಂಬ ಮೂಡ್ ಸ್ವಿಂಗ್ಸು. ನೀವೇನಾದರೂ ನಿಮ್ಮ ಲೈಫಲ್ಲಿ ತುಂಬ ಏನು ಪ್ರಾಬ್ಲಮ್ಸ್ ಇಲ್ಲ, ಏನೇನು ಬೇಕು ನಿಮಗೆ ನೆಸಸರಿ ಥಿಂಗ್ಸ್ ಎಲ್ಲ ನಿಮ್ಮ ಹತ್ರನೇ ಇದೆ. ಸೊ ನೀವು ಆ್ಯಕ್ಷನ್ ತಗೊಳ್ಳಲ್ಲ. ಒಂದು ಫ್ರೆಂಡ್ಶಿಪ್ ಕಡೆ ಹೋಗ್ಬೇಕಂದ್ರೂ ಆ್ಯಕ್ಷನ್ ತಗೊಳ್ಳಲ್ಲ, ಇಲ್ಲ ಇನ್ಯಾರನ್ನ ಮಾತಾಡಿಸ್ಬೇಕು ಅವಾಗ ನೀವು ಆ್ಯಕ್ಷನ್ ತಗೊಳ್ಳಲ್ಲ. ಅವರೇ ಬಂದು ಮಾತಾಡಿಸ್ಲಿ ಅನ್ನೋ ಥರ ವ್ಯಕ್ತಿ ಅಂತ ಕಾಮೆಂಟ್ ಮಾಡ್ತಾರೆ ಅಥವಾ ಗಾಸಿಪ್ ಮಾಡ್ಕೋತಾರೆ. ಆ್ಯಂಡ್ ಅವ್ರಿಗೆ ಏನಪ್ಪ ಕಡಿಮೆ, ಅವ್ರಿಗೆ ದೇವ್ರು ಎಲ್ಲ ಕೊಟ್ಟಿದ್ದಾನೆ, ಅವ್ರು ಏನೂ ಆ್ಯಕ್ಷನ್ ತಗೊಳ್ಳಲ್ಲ, ಏನೂ ಮಾಡಲ್ಲ, ಆದರೂ ದೇವ್ರೆಲ್ಲ ಕೊಟ್ಟಿದ್ದಾನೆ. ಅವ್ರು ಹಾರ್ಡ್ ವರ್ಕ್ ಮಾಡಿದ್ರು, ಬೇರೆಯವರು ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ, ಆದರೆ ದೇವರು ಚೆನ್ನಾಗಿ ಸಕ್ಸಸ್ ಕೊಟ್ಟಿದ್ದಾನೆ ಅಂತ ಗಾಸಿಪ್ ಮಾಡ್ತಾರೆ ನಿಮ್ಮ ಬಗ್ಗೆ. ಆ್ಯಂಡ್ ನಿಮಗೆ ಮೂಡ್ ಸ್ವಿಂಗ್ಸ್ ಜಾಸ್ತಿ, ಮೂಡ್ ಚೇಂಜ್ ಆಗಿರುತ್ತೆ ಅಂತಲೂ ಗಾಸಿಪ್ ಮಾಡ್ತಾರೆ. ಸ್ವಲ್ಪ ಈಗೋಯಿಸ್ಟಿಕ್ಕು, ಸ್ಕೋಪು ಆ ಥರ ಎಲ್ಲ ಸ್ವಲ್ಪ ಅನ್ಕೋತಾರೆ. ಓಕೆನಾ? ತುಂಬ ಕ್ಯಾಲ್ಕುಲೇಟಿವ್ ಮೈಂಡ್ಸೆಟ್, ತುಂಬ ಕ್ಯಾಲ್ಕುಲೇಟ್ ಮಾಡಿ ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಎಲ್ಲರ ಜೊತೆ ಸ್ವಲ್ಪ ಕ್ಯಾಲ್ಕುಲೇಟಿವ್ ಮೈಂಡಲ್ಲೇ ಯೋಚನೆ ಮಾಡ್ತಾರೆ. ಸ್ವಲ್ಪ ಮನಿ ಮೈಂಡೆಡು. ಆ್ಯಂಡ್ ನನಗೇನು ಸಿಗುತ್ತೆ ಅಂತ ಕ್ಯಾಲ್ಕುಲೇಟಿವ್ ಆಗಿರ್ತಾರೆ ಅಂತಲೂ ಗಾಸಿಪ್ ಮಾಡ್ತಾರೆ. ಆ್ಯಂಡ್ ಆ್ಯಸ್ ಯೂಶುವಲ್ ಲವ್ವಲ್ಲಿ ನೀವು ಓಪನ್ ಅಪ್ ಆಗಲ್ಲ, ಅಥವಾ ಬೇರೆಯವ್ರ ಜೊತೆ ಮಾತಾಡೋವಾಗಲೂ ನಿಮ್ಮ ಫುಲ್ ಫೀಲಿಂಗ್ಸ್ ಓಪನ್ ಅಪ್ ಮಾಡ್ಕೊಳ್ಳಲ್ಲ. ಯಾಕಂದರೆ ನೈಟ್ ಎನರ್ಜಿ ಬಂದಿದೆ. ನಿಮ್ಗೆ ಅವ್ರ ಮೇಲೆ ಎಷ್ಟೇ ಫೀಲಿಂಗ್ಸ್ ಇರಲಿ, ಎಷ್ಟೇ ಒಳ್ಳೆ ಮನೋಭಾವ ಇರಲಿ, ಆದರೆ ನೀವು ಅದನ್ನು ಅವ್ರಿಗೆ ಹೇಳಲ್ಲ ಪೂರ್ತಿ.
ಹೇಳ್ಬೇಕು ಅಂತ ಅನ್ಕೋತೀರಾ, ಆದ್ರೆ ನೀವು ಅದನ್ನ ಶೋ ಮಾಡಲ್ಲ. ಬಟ್ ನಿಮ್ ಮನ್ಸಲ್ಲಿ ಅದಿರುತ್ತೆ ಅಂತ ಅವ್ರಿಗೆ ಗೊತ್ತು. ತುಂಬಾ ಸೀಕ್ರೆಟ್ಸ್ ಮೇಂಟೈನ್ ಮಾಡ್ತೀರಾ. ಎಲ್ಲಾ ಸೀಕ್ರೆಟ್ಸ್ ನೀವ್ ಎಲ್ಲಾರ್ಗು ಹೇಳಲ್ಲ ಅಥವಾ ಎಲ್ಲಾರ್ಗು ಬಿಟ್ಕೊಡಲ್ಲ. ಕ್ಯಾಲ್ಕುಲೇಟಿವ್ ಅಂಡ್ ತುಂಬಾ ಸ್ಪಿರಿಚುವಲ್ ಪರ್ಸನ್. ದೇವ್ರು ಅಂದ್ರೆ ಭಯ ಇದೆ. ಅಂಡ್ ಪೂಜೆ ಪುರಸ್ಕಾರ ಅದೆಲ್ಲ ಮಾಡ್ತೀರಾ ಅಂತ ಅನ್ಕೊಂಡಿದ್ದಾರೆ. ಕನ್ಫ್ಯೂಸ್ಡ್ ಸ್ಟೇಟು ಮತ್ತೆ ಮೂಡ್ ಸ್ವಿಂಗ್ಸ್ ಜಾಸ್ತಿ ಅಂತ ಅನ್ಕೋತಾರೆ. ಇದೇನಪ್ಪ ಈಗ ತಾನೇ ಚೆನ್ನಾಗಿದ್ರು, ಇವಾಗ ಮತ್ತೆ ನನಗೆ ರಿವರ್ಸ್ ಆಗ್ಬಿಟ್ರಲ್ಲ ಅಂತ ಆ ತರ ಯೋಚನೆ ಮಾಡ್ತಾರೆ ನಿಮ್ ಬಗ್ಗೆ. ಅಂಡ್ ನಿಮ್ದೇ ಆದ ಒಂದು ಸ್ಪೇಸ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರ ನೀವು, ಚಿಕ್ಕ ಸ್ಪೇಸ್. ಆ ಸ್ಪೇಸ್ ಬರ್ಬೇಕು ಅಂದ್ರೆ ತುಂಬಾ ಜನ ಎಫರ್ಟ್ ಹಾಕ್ಬೇಕು. ಅದ್ರಲ್ಲಿ ಯಾರೋ ಒಬ್ರಿಗೆ ಮಾತ್ರ ನೀವು ಅಲೋ ಮಾಡೋದು. ಆ ಸ್ಪೇಸ್ಗೆ ಯಾರನ್ನೂ ಒಳಗಡೆ ಬಿಟ್ಕೊಡಲ್ಲ ನೀವು. ಅಂಡ್ ನಿಮ್ ಎನರ್ಜಿಗೆ ಯಾರು ಸೂಟ್ ಆಗ್ತಾರೆ ನೋಡಿ, ಇವರೆಲ್ಲ ಕೆಳಗಡೆ ಇದಾರೆ, ಇವ್ರ ಎನರ್ಜಿ ಎಲ್ಲ ನಿಮ್ಗೆ ಸೂಟ್ ಆಗಲ್ಲ. ಇದೊಂದು ಹತ್ರ ಬಂದಿದೆ. ಸೊ ನಿಮ್ ಎನರ್ಜಿ, ನಿಮ್ ಆರ ಯಾರಿಗೆ ಸೂಟ್ ಆಗುತ್ತೆ ಅವ್ರನ್ನ ಮಾತ್ರ ನೀವು ಒಳಗಡೆ ತಗೊಳ್ಳೋದು. ಅಥವಾ ಆ ಹೈ ಲೆವೆಲ್ ಯಾರು ಅನ್ಸುತ್ತೆ ನಿಮ್ಮ ಥಿಂಕಿಂಗ್ ಕೆಪಾಸಿಟಿಗೆ, ಅವ್ರನ್ನ ಮಾತ್ರ ನಿಮ್ ಒಳಗಡೆ ಕರ್ಕೋತೀರಾ ಅಂತ ಗಾಸಿಪ್ ಮಾಡ್ತಾರೆ. ಅಂಡ್ ಆಸ್ ಯೂಶುವಲ್ ನಂಗೆ ಸ್ಪಿರಿಚುವಲ್ ಪರ್ಸನ್ ಅನ್ನೋದು ಜಾಸ್ತಿ ಬರ್ತಿದೆ. ಸುಮಾರು ಜನ ಯೋಗ ಕಲಿತಿರ್ಬೋದು, ಮಾಡ್ತಿರ್ಬೋದು, ಅಥವಾ ಮಾಡ್ಬೇಕು ನೆಕ್ಸ್ಟ್ ಅಂತ ಅನ್ಕೋತಿರ್ಬೋದು. ಸೊ ಸ್ಪಿರಿಚುಯಾಲಿಟಿ ಕಡೆ ಜಾಸ್ತಿ ಗಮನ ಇದೆ. ಮೆಡಿಟೇಷನ್, ಸ್ಪಿರಿಚುಯಾಲಿಟಿ ಕಡೆ ನಿಮ್ಗೆ ಗಮನ ಇದೆ. ಹೆಲ್ತ್ ಕಡೆ ಗಮನ ಇದೆ. ಬಾಡಿನ ಹೇಗೆ ಟೇಕ್ ಕೇರ್ ಮಾಡ್ಕೋಬೇಕು ಅನ್ನೋ ಅನ್ನೋವಂಥ ವ್ಯಕ್ತಿ ಅಂತ ಗಾಸಿಪ್ ಮಾಡ್ತಾರೆ. ಓಕೆನಾ? ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್ ಪ್ಲೀಸ್ ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಪ್ಲೀಸ್. ಇನ್ನೇನೇನು ಗಾಸಿಪ್ ಮಾಡ್ತಾರೆ ಅಂತ. ನೈಟ್ ಆಫ್ ಸೋರ್ಟ್ಸ್. ತುಂಬ ಆರ್ಗ್ಯುಮೆಂಟಿವ್. ಏನಾದರೂ ಒಂದು ಸ್ವಲ್ಪ ಕೆಣಕಿದ್ರೆ ಯುದ್ಧ ಜಗಳನೇ ಆಡ್ತೀರಾ, ಬಿಡಲ್ಲ ನೀವು. ಆ ಥರ ವ್ಯಕ್ತಿ. ಬಟ್ ಸಡನ್ ಆಗಿ ಜಗಳಕ್ಕೆ ಹೋಗಲ್ಲ ಅಥವಾ ಆರ್ಗ್ಯುಮೆಂಟ್ ಹೋಗಲ್ಲ ನೀವು. ತುಂಬ ತಡಿತೀರಾ, ತುಂಬ ಕಂಟ್ರೋಲ್ ಮಾಡ್ಕೋತೀರಾ. ನಿಮ್ಮನ್ನ ಮೀರಿ ಅಂದರೆ ನಿಮ್ಮ ತಾಳ್ಮೆ ಅಥವಾ ನಿಮ್ಮ ಪೇಷನ್ಸ್ನ ಮೀರಿ ಹೋದಾಗ ಮಾತ್ರ ಜಗಳ ಆಡ್ತೀರಾ. ಅಲ್ಲಿವರೆಗೂ ಕಂಟ್ರೋಲ್ ಮಾಡ್ತೀರಾ, ಅಲ್ಲಿವರೆಗೂ ತಡಿತೀರಾ ಅಂತ ಅನ್ಕೋತಾರೆ. ಕ್ವೀನ್ ಆಫ್ ಕಪ್ಸ್. ನೀವು ನಿಮ್ಮ ಸೆಲ್ಫ್ ಕೇರ್ನ ಚೆನ್ನಾಗಿ ಮಾಡ್ಕೋತೀರಾ. ನಿಮ್ಮ ಸೆಲ್ಫ್ ಅದೇ ನಾನು ಹೇಳಿದ್ನಲ್ಲ, ಡಯಟ್ ಇರ್ಬೋದು, ನಿಮಗೆ ನೀವು ಟೈಮ್ ಕೊಡೋದು, ಯೋಗ ಮಾಡ್ಬೇಕು ಅನ್ಕೊಂಡಿರೋದು ಅಥವಾ ಮೆಡಿಟೇಷನ್ ಮಾಡೋದು, ದೇವ್ರು ಮಾಡೋದು, ನಿಮಗೆ ನೀವು ಸೆಲ್ಫ್ ಪ್ಲೇಸ್ ಕೊಟ್ಟಿದ್ದೀರಾ ನಿಮ್ಮ ಲೈಫಲ್ಲಿ, ಕೊಟ್ಕೋತೀರಾ. ಯಾರಿಗೇನೇ ಮಾಡ್ತಿರೋ ಬಿಡ್ತಿರೋ ನಿಮಗೆ ನೀವು ಟೈಮ್ ಕೊಟ್ಕೋತೀರಾ ಅಂತ ಗಾಸಿಪ್ ಮಾಡ್ತಾರೆ. ತುಂಬಾ ದುಡ್ಡು ಮನಿ ಮೈಂಡೆಡ್, ದುಡ್ಡು ಸಂಪಾದನೆ ಮಾಡ್ಬೇಕು, ದುಡ್ಡನ್ನ ಕೂಡಿಡ್ಬೇಕು, ಆ ಥರ ಥಿಂಕ್ ಮಾಡ್ತಾರೆ. ಯಾರಿಗೂ ಶೇರ್ ಮಾಡಕ್ ನಿಮ್ಗೆ ಇಷ್ಟ ಇಲ್ಲ. ನನಗೆ ಮಾತ್ರ ಬೇಕು, ನಾನು ಇನ್ನೂ ಜಾಸ್ತಿ ಅರ್ನ್ ಮಾಡಬೇಕು ಅನ್ನೋದಿದೆ ಅಂತ ಅನ್ಕೋತಿದ್ದಾರೆ. ಅವರೆಲ್ಲ ಕೇಳಿರ್ತಾರೆ, ನೀವು ಕೊಟ್ಟಿರಲ್ಲ, ಅದಕ್ಕೆ ಹಂಗೆ ಅನ್ಕೋತಾರೆ, ನೋಡು ಕೊಡಲ್ಲ ಅಂತ. ಬಟ್ ಎಲ್ಲರಿಗೂ ಕೊಡೋಕ್ಕಾಗಲ್ಲ ಅಲ್ವಾ. ನೀವು ಕರೆಕ್ಟ್ ಎನರ್ಜಿಲೇ ಇದ್ದೀರಾ ಗೈಸ್. ಫೈಲ್ 1 ಕಿಂಗ್ ಆಫ್ ವಾಂಡ್ಸ್. ನೀವು ಎಲ್ಲೇ ಇರ್ಬೋದು, ಆಫೀಸಲ್ಲಿ ಇರ್ಬೋದು, ಮನೇಲಿ ಇರ್ಬೋದು, ಎಲ್ಲೇ ಇರ್ಬೋದು, ನಿಮ್ಮ ಮಾತು ನಡೆಯುತ್ತೆ ಅಂತ ಗಾಸಿಪ್ ಮಾಡ್ತಾರೆ. ನೀವೇನ್ ಅನ್ಕೊಂಡಿದ್ರೆ ಅದನ್ನ ನಗ್ನಗ್ತಾನೆ ಸಾಧಿಸ್ತೀರಾ ಅಂತ ಅನ್ಕೊಂಡಿದ್ದಾರೆ. ನಿಮ್ಮ ಫ್ಯಾಮಿಲಿಲೂ ರೆಸ್ಪೆಕ್ಟ್ ಇದೆ ಅಥವಾ ನಿಮ್ಮ ಆಫೀಸಲ್ಲೂ ರೆಸ್ಪೆಕ್ಟ್ ಇದೆ, ನಗ್ನಗ್ತಾನೆ ಸಾಧಿಸ್ಕೊತೀರಾ ಅಂತ ಅನ್ಕೊಂಡಿದ್ದಾರೆ. ನಿಮ್ದು ಶ್ಯಾಡೋ ಸೈಡು ಇದೆ, ಅದನ್ನ ನೀವು ಜಾಸ್ತಿ ಜನಕ್ಕೆ ತೋರ್ಸಲ್ಲ. ನಿಮ್ಗೆ ತುಂಬಾ ಹತ್ರ ಬಂದಿರೋರ್ಗೆ ಆ ಶ್ಯಾಡೋ ಸೈಡ್ ಗೊತ್ತಿರುತ್ತೆ. ಯಾವ ವ್ಯಕ್ತಿನೂ ಇಷ್ಟೊಂದು ಒಳ್ಳೆಯವ್ರು ಇರಲ್ಲ. ನಿಮ್ದು ಒಂದು ಶ್ಯಾಡೋ ಅಂದ್ರೆ ಸ್ಯಾಡೋ ಸೈಡ್ ಅಂದ್ರೆ ನಿಮ್ದು ಬ್ಲ್ಯಾಕ್ ಸೈಡ್ ಅಂದ್ರೆ ಎಲ್ಲಾ ವ್ಯಕ್ತಿಗೂ ಇರುತ್ತಲ್ಲ ಗೈಸ್. ಆ ಥರ ಅವರು ಗಾಸಿಪ್ ಮಾಡ್ತಾರೆ. ಹೌದು, ಇವರು ತುಂಬಾ ಕಂಟ್ರೋಲ್ ಮಾಡ್ತಾರೆ ಒಳಗಡೆ. ಆಮೇಲೆ ಅವ್ರು ಯಾರನ್ನಾದ್ರೂ ಇಷ್ಟಪಟ್ಟಿದ್ರೆ ಅಥವಾ ನಿಮ್ಮ ಹತ್ರ ಇಷ್ಟಪಟ್ಟು ಹೋದ್ರೆ ಅವ್ರನ್ನ ಕಂಟ್ರೋಲ್ ಮಾಡೋದು, ಅವ್ರಿಗೆ ನೀವ್ ಹೇಳ್ದಂಗೆ ಕೇಳೋವಾಗ ಮಾಡೋದು, ಆ ಥರ ಮಾಡ್ತಾರೆ ಅಂತಾನು ಗಾಸಿಪ್ ಮಾಡ್ತಾರೆ. ಓಕೆನಾ? ಬಟ್ ನೀವು ಪ್ರೀತಿ ಅಂತ ಮಾಡಿದ್ರೆ ಅಥವಾ ನಿಮ್ ಕಂಪ್ಲೀಟ್ ಆಗಿ ನಂಬಿಕೆ ಅಂತ ಬಂದ್ಬಿಟ್ರೆ ನಿಮ್ಮಂಥ ವ್ಯಕ್ತಿ ಇನ್ನಿಲ್ಲ. ಅಷ್ಟು ನೀವು ಚೆನ್ನಾಗಿ ನೋಡ್ಕೋತೀರಾ, ಅಷ್ಟು ನೀವು ಕೇರ್ ಮಾಡ್ತೀರಾ, ಅಷ್ಟು ನಿಮ್ದೆಲ್ಲಾನು ಕೊಡ್ತೀರಾ ಅಂತ ಗಾಸಿಪ್ ಮಾಡ್ತಾರೆ ಗೈಸ್. ವೆರಿ ಪಾಸಿಟಿವ್ ಅನ್ನಿಸ್ತು ನನಗೆ. ಯಾಕಂದ್ರೆ ಫೈಲ್ 1 ಈ ತರ ಈಗಿನ ಕಾಲದಲ್ಲಿ ಇರೋದು ತುಂಬಾ ಕಷ್ಟ. ಓಕೆನಾ?
ನಿಮ್ ಸೆಲ್ಫ್ ಗ್ರೋತ್ ನೋಡ್ಕೊಂಡು ನಿಮ್ ಪ್ರೀತಿ ಪಾತ್ರರಿಗೋಸ್ಕರ ನಿಮ್ದೆಲ್ಲ ಕೊಟ್ಕೊಂಡು ಇರೋದು ತುಂಬಾ ಕಷ್ಟ. 2 ಆಫ್ ಕಪ್ಸ್ ಬಂದಿದೆ. ಸೊ ತುಂಬಾ ನೆಗೆಟಿವ್ ಏನಿಲ್ಲ, ಚಿಕ್ಕ ಪುಟ್ಟ ನೆಗೆಟಿವ್ ಥಿಂಕಿಂಗ್ ಇದ್ದೇ ಇರುತ್ತೆ, ಗಾಸಿಪ್ಸ್ ಇದ್ದೇ ಇರುತ್ತೆ, ಬಟ್ ಮೆಜಾರಿಟಿ ವೆರಿ ಪಾಸಿಟಿವ್ ಪೈಲ್. ಖುಷಿ ಆಯ್ತು ಅನ್ಕೋತೀನಿ ನಿಮ್ಗೆ ಕೇಳಿ ನಿಮ್ ಬಗ್ಗೆ ನಿಮ್ ಸುತ್ತಮುತ್ತ ಇರೋರು ಏನ್ ಥಿಂಕ್ ಮಾಡ್ತಾರೆ ಅಂತ. ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೋಪ್ ನಿಮ್ಗೆ ನನ್ನ ರೀಡಿಂಗ್ ಇಷ್ಟ ಆಯ್ತು ಅಂತ. ಯಾರ್ಯಾರು ರೆಸೊನೇಟ್ ಆಯ್ತು ಪ್ಲೀಸ್ ಕಾಮೆಂಟ್ ಮಾಡಿ. ನಂದು ಹೊಸ ಪ್ರಯತ್ನ ಯಾರ್ಯಾರಿಗೆ ಇಷ್ಟ ಆಯ್ತು, ನಾನು ಇದೇ ತರ ಬೇರೆ ಬೇರೆ ಡಿಫ್ರೆಂಟ್ ಟಾಪಿಕ್ಸ್ ಮಾಡಬೇಕು ಅಂದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಕೃಷ್ಣ ಮುಂದೆ ಜಗದ್ಗುರು. ಹಾಯ್ ಗೈಸ್, ವೆಲ್ಕಮ್ ಪೈಲ್ 2. ಯಾರ್ಯಾರು ಪೈಲ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ ಸುತ್ತ ಇರೋ ವ್ಯಕ್ತಿಗಳು ಅಥವಾ ನಿಮ್ ಎನ್ವಿರಾನ್ಮೆಂಟ್, ವರ್ಕ್ ಎನ್ವಿರಾನ್ಮೆಂಟ್, ಮನೆ ಎನ್ವಿರಾನ್ಮೆಂಟ್ ಎಲ್ಲ ನೆನ್ಸ್ಕೊಳ್ಳಿ. ಅವರು ನಿಮ್ ಬಗ್ಗೆ, ಅವರೆಲ್ಲ ಏನ್ ನಿಮ್ ಬಗ್ಗೆ ಗಾಸಿಪ್ ಮಾಡ್ತಾರೆ, ನಿಮ್ ಹಿಂದೆ ನಿಮ್ ಹೇಗ್ ನೋಡ್ತಾರೆ, ನೀವ್ ಎಂತ ವ್ಯಕ್ತಿ ಅಂತ ಅನ್ಕೊಂಡಿದ್ದಾರೆ ಅಂತ ನೋಡೋಣ. ಒಟ್ಟಲ್ಲಿ ಅವ್ರು ನಿಮ್ ಬೆನ್ ಹಿಂದೆ ಏನ್ ಗಾಸಿಪ್ ಮಾಡ್ತಾರೆ ಅಂತ ನೋಡೋಣ. ಓಕೆನಾ? ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಪೈಲ್ 2 ವಿವರ್ಸ್ದು ಅವರ ಸುತ್ತಮುತ್ತಲಿನ ಪೀಪಲ್ ಅವ್ರ ಬಗ್ಗೆ ಏನ್ ಗಾಸಿಪ್ ಮಾಡ್ತಾರೆ ನೋಡೋಣ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಪೈಲ್ 2, 2 ಆಫ್ ಸ್ವಾರ್ಡ್ಸ್, 4 ಆಫ್ swords, 5 ಆಫ್ swords, Ace of Pentacles, King of Pentacles. Guys, pile 2 ನಿಮ್ ಬಗ್ಗೆ ನಿಮ್ ಸುತ್ತ ಇರೋರು, ನೀವು ಕರೆಕ್ಟಾಗಿ ಡಿಸಿಷನ್ ತಗೊಳಲ್ಲ. ಎರಡ್ ಕಡೆ ಮಾತಾಡ್ತೀರಾ, ಅಂದ್ರೆ ಅದು ಬೇಕು ಇದು ಬೇಕು ಅನ್ನೋ ತರ ಇರ್ತೀರಾ ಅಂತ ಅವ್ರು ಅನ್ಕೊಂಡು ಕಾಮೆಂಟ್ ಮಾಡ್ತಾರೆ. ಇವ್ರಿಗೆ ಅದು ಬೇಕು ಇದು ಬೇಕು, ಒಂದ್ ಡಿಸಿಷನ್ ತಗೊಳಲ್ಲ ಅಂತ ಮಾತಾಡ್ಕೋತಾರೆ. ಅಂಡ್ ನೀವು ಡಿಸಿಷನ್ ಮಾಡೋವಾಗ ಕರೆಕ್ಟ್ ಆಗಿ ನೀವು ಡಿಸೈಡ್ ಮಾಡಲ್ಲ. ನಿಮ್ ಕಣ್ ಮುಚ್ಚಿರುತ್ತೆ, ನಿಮ್ಗೆಲ್ಲ ಗೊತ್ತಿದ್ರು ನೀವು ಅನ್ಡಿಸಿಸಿವ್ ಆಗಿರ್ತೀರಾ. ಅಂದ್ರೆ ನಿಮಗ್ ಗೊತ್ತಿರುತ್ತೆ ಇದು ತಪ್ಪು ಅಂತ, ಬಟ್ ನೀವ್ ಎರಡ್ ಕಡೆನೂ ಮಾತಾಡಲ್ಲ. ಓಕೆನಾ? ಎರಡನ್ನೂ ಬ್ಯಾಲೆನ್ಸ್ ಮಾಡ್ತೀರಾ. ಆ ತರ ಅಂದ್ರೆ ಕರೆಕ್ಟ್ ಡಿಸಿಷನ್ ಕೊಡಲ್ಲ ಅಂತ ಗಾಸಿಪ್ ಮಾಡ್ತಾರೆ. ಯಾವಾಗ್ಲೂ ತುಂಬಾ ಕನ್ಫ್ಯೂಸ್ಡ್ ಆಗಿರ್ತೀರಾ, ಕ್ರಾಸ್ ರೋಡ್ಸ್ ಅಲ್ಲಿ ಇರ್ತೀರಾ, ಅಂದ್ರೆ ತುಂಬಾ ಓವರ್ ಥಿಂಕ್ ಮಾಡ್ತೀರಾ, ಮತ್ತೆ ನಿಮ್ಮನ್ನ ನೀವು ಎಕ್ಸ್ಪ್ರೆಸ್ ಮಾಡಲ್ಲ, ನಿಮ್ ಫೀಲಿಂಗ್ಸ್ ನೆಲ್ಲ ಸಪ್ರೆಸ್ ಮಾಡಿ ಇಟ್ಕೋತೀರಾ, ಏನು ಹೇಳಲ್ಲ ಬೋಲ್ಡ್ ಆಗಿ. ಹೌದು ನಿಮ್ ತಪ್ಪು, ನೀವ್ ಈ ತರ ಮಾಡಿದೀರಾ ಅಂತ ಡಿಸಿಷನ್ ಕೊಡಲ್ಲ ಅಂತ ಅನ್ಕೊಂಡಿದ್ದಾರೆ. ಅಂಡ್ ತುಂಬಾ ಇಂಬ್ಯಾಲೆನ್ಸ್ ಪರ್ಸನ್ ಅಂತ ಅನ್ಕೊಂಡಿದ್ದಾರೆ. ಮತ್ ನಿಮ್ ಲೈಫಲ್ಲಿ ಸ್ವಲ್ಪ ಪೇಮೆಂಟ್ ಎಲ್ಲ ಸ್ಟಕ್ ಆಗಿದೆ, ಸ್ವಲ್ಪ ಲಾಸ್ ಮಾಡ್ಕೊಂಡಿದ್ದೀರಾ, ನಿಮ್ ಲೈಫಲ್ಲಿ ತುಂಬಾ ಫೇಲ್ಯೂರ್ಸ್ ನೋಡಿದೀರಾ ಅಂತ ಗಾಸಿಪ್ ಮಾಡ್ತಾರೆ. ಅಂಡ್ ಹೆಲ್ತ್ ಅಷ್ಟು ಚೆನ್ನಾಗಿಲ್ಲ ಅಂತ ಥಿಂಕ್ ಮಾಡ್ತಾರೆ. 2 ಬಂದಿದೆ ನಂಬರು. ಅದೇ ಸ್ವಲ್ಪ ಕನ್ಫ್ಯೂಸ್ಡ್, ಮೆಂಟಲಿ ಬ್ಲಾಕ್ಡ್, ಆ ತರ ವ್ಯಕ್ತಿ ಅಂತ ಗಾಸಿಪ್ ಮಾಡ್ತಾರೆ. ತುಂಬಾ ಓವರ್ ಥಿಂಕ್ ಮಾಡ್ತೀರಾ, ಸರಿಗ್ ನಿದ್ರೆ ಮಾಡಲ್ಲ, ಮತ್ತೆ ಯಾರಿಗೇ ಆಗ್ಲಿ ಟೈಮ್ ಕೊಡಲ್ಲ. ನೀವು ಯಾವಾಗ್ಲೂ ಪ್ರೆಷರ್ ಅಲ್ಲಿ ಇರ್ತೀರಾ, ಓವರ್ ಥಿಂಕ್ ಮಾಡ್ತಿರ್ತೀರಾ, ಸ್ಟ್ರೆಸ್ ಅಲ್ಲಿ ಇರ್ತೀರಾ. ಯಾರಾದ್ರೂ ಬಂದ್ ಮಾತಾಡ್ಸಿದ್ರೆ ಬರೀ ನಿಮ್ಮ ಸ್ಟ್ರೆಸ್ ಇದ್ರಲ್ಲೇ ಇರ್ತೀರಾ ಅಂತ ಥಿಂಕ್ ಮಾಡ್ತಾರೆ. ನೀವು ಸ್ವಲ್ಪ ಬ್ರೇಕ್ ತಗೊಂಡು ಎಲ್ಲಾದ್ರೂ ರಿಜ್ಯುನೇಷನ್ ಸೆಂಟರ್ ಎಲ್ಲಾದ್ರೂ ಹೋಗಿ ಬರ್ಲಿ ಅಂತ ಗಾಸಿಪ್ ಮಾಡ್ತಾರೆ. ಯಾವಾಗ್ಲೂ ಇವ್ರು ಟೆನ್ಷನ್ ಅಲ್ಲೇ ಇರ್ತಾರಪ್ಪ, ಯಾವಾಗ್ಲೂ ಓವರ್ ಥಿಂಕ್ ಮಾಡ್ತಿರ್ತಾರೆ, ಪ್ರೆಷರ್ ಅಲ್ಲಿ ಇರ್ತಾರೆ. ಆ ಕಡೆ ಬ್ರೇಕ್ ತಗೊಂಡ್ ಹೋದ್ರ ಆಗಲ್ವಾ ಸ್ವಲ್ಪ ದಿನ ಅಂತ ಗಾಸಿಪ್ ಮಾಡ್ತಾರೆ. ಅಂಡ್ ನೀವ್ ಯಾವ್ದೋ ರಿಲೇಶನ್ಶಿಪ್ಗೆ ಇಂಡಲ್ಜ್ ಆಗಕ್ ಇಷ್ಟ ಇಲ್ಲ ಅಂತ ಅನ್ಕೋತಾರೆ. ಲವ್ ಆ ತರ ಅವ್ರು ಅನ್ಕೊಂಡಿರೋದು ನಿಮ್ ಲೈಫಲ್ಲಿ ಇದ್ರು ಅವ್ರಿಗೆ ಗೊತ್ತಿಲ್ಲ ಅಲ್ಲ. ಅವ್ರು ಅನ್ಕೊಂಡಿರೋದು ನೀವು ರಿಲೇಶನ್ಶಿಪ್ ಅಷ್ಟು ಇಂಪಾರ್ಟೆನ್ಸ್ ಕೊಡಲ್ಲ ಅಥವಾ ಇಂಡಲ್ಜ್ ಆಗಲ್ಲ ಅಂತ ಮಾತಾಡ್ಕೋತಾರೆ. ಅಂಡ್ ಇನ್ಕಮ್ ಅಲ್ಲಿ ಸ್ವಲ್ಪ ಪ್ರೆಷರು, ಲಾಸ್ ಅನುಭವಿಸಿದೀರಾ ಅಂತ ಅನ್ಕೋತಾರೆ. ಅನ್ಸ್ಟೇಬಲ್, ಏನು ಡಿಸಿಷನ್ ತಗೊಳಲ್ಲ, ತುಂಬಾ ಅನ್ಸ್ಟೇಬಲ್ ಇದೆ ಇವ್ರ ಲೈಫ್ ಅಂತ ಗಾಸಿಪ್ ಮಾಡ್ಕೋತಾರೆ. ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ ಅಂತಾನು ಮಾತಾಡ್ಕೋತಾರೆ. ಓಕೆನಾ? ಮತ್ತೆ ನೀವು ಏನನ್ನು ಒಪ್ಕೊಳ್ಳಲ್ಲ, ಯಾರು ಏನೇ ಹೇಳಿದ್ರು ಅಷ್ಟು ಬೇಗ ಒಪ್ಕೊಳ್ಳಲ್ಲ, ಮತ್ತೆ ಜಾಸ್ತಿ ಮಾತು ಆಡಲ್ಲ. ಓಕೆ, ಏನಾದ್ರೂ ಜಾಸ್ತಿ ಹೇಳಕ್ ಬಂದ್ರೆ ಬೈಯೋ ತರನೇ ಮಾತಾಡೋದು, ರೇಗೋದು, ಬಿಟ್ಬಿಟ್ಟು ಹೋಗೋದು, ಸಡನ್ ಆಗಿ ಬಿಟ್ಟೆ ಹೊಟ್ಟೋಗೋದು. ಏನೋ ಅವ್ರು ಏನೇ ಮಾತಾಡದೆ ಹೋದ್ರು
ನೀವು ಬಿಟ್ಬಿಟ್ಟು ಹೋಗ್ತೀರಾ ಆ ಥರ. ಮತ್ತೆ ತುಂಬಾ ಆರ್ಗ್ಯುಮೆಂಟಿವ್, ಡಾಮಿನೇಟ್ ಮಾಡ್ತೀರಾ, ಅಗ್ರೆಸಿವ್, ಕೋಪ ಜಾಸ್ತಿ. ನಿಮ್ ಪಾಡಿಗೆ ನೀವ್ ಇರ್ತೀರಾ, ಬಂದ್ ಕೆಣ್ಕಿದ್ರೆ ಮಾತ್ರ ಬಿಡಲ್ಲ. ಅಂಡ್ ಅವ್ರ ಕಡೆ ನಿಮ್ಗೆ ಏನಾದ್ರೂ ಡಿಸ್ಅಗ್ರಿಮೆಂಟ್ ಇತ್ತು ಅಂದ್ರೆ ಸಪ್ರೇಷನ್ ಅಲ್ಲಿ ಇರಿಸ್ತೀರಾ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇರಿಸ್ಬಿಡ್ತೀರಾ. ಅಂಡ್ ತುಂಬಾ ಸಾಲ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೋತಾರೆ, ಮನಿ ಎಲ್ಲೋ ಲಾಸ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡು ಮಾತಾಡ್ತಾರೆ. ನಿಮ್ ವರ್ಕ್ ಅಲ್ಲೂ ತುಂಬಾ ಚಾಲೆಂಜಸ್ ಇದೆ. ಅಂಡ್ ನೀವು ನಿಮ್ ಜೊತೆಲಿರೋರ್ ಜೊತೆ ನಿಮ್ಗೆ ವರ್ಕ್ ಅಲ್ಲಿ ಇರ್ಬೋದು, ಮನೇಲಿ ಇರ್ಬೋದು, ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಎನ್ವಿರಾನ್ಮೆಂಟ್ ನೀವು ಕ್ರಿಯೇಟ್ ಮಾಡಲ್ಲ ಅಂತ ಮಾತಾಡ್ಕೋತಾರೆ. ಹೆಲ್ತ್ ಅಲ್ಲಿ ಏನೋ ಹೆಲ್ತ್ ಪ್ರಾಬ್ಲಮ್ಸ್ ಇದೆ ಅಂತ ಗಾಸಿಪ್ ಮಾಡ್ಕೋತಾರೆ. ಏನನ್ನು ನೀವು ಬೇಗ ಸ್ಟಾರ್ಟ್ ಮಾಡಕ್ ಆಗ್ತಿಲ್ಲ, ಪ್ಲಾನ್ ಮಾಡಕ್ ಆಗ್ತಿಲ್ಲ, ಒಳ್ಳೆ ಕಡೆ ಇನ್ವೆಸ್ಟ್ ಮಾಡಕ್ ಆಗ್ತಿಲ್ಲ, ರಿಲೇಶನ್ಶಿಪ್ ಅಲ್ಲೂ ಎಫರ್ಟ್ಸ್ ಹಾಕ್ತಿಲ್ಲ, ಮತ್ತೆ ಬೇರೆಯವ್ರ ಮೇಲೆ ನೀವು ಡಿಪೆಂಡ್ ಆಗಿದ್ದೀರಾ ದುಡ್ಡು ಕಾಸುಗೆಲ್ಲ. ಅಂಡ್ ದುಡ್ಡು ಬಗ್ಗೆ ಸ್ವಲ್ಪ ಜಾಸ್ತಿ ಗಮನ ಹರಿಸ್ತೀರಾ. ಅಂಡ್ ಲೈಫಲ್ಲಿ ನೀವು ಸ್ಟ್ರಾಂಗ್ ಫೌಂಡೇಶನ್ ಹಾಕ್ಬೇಕು ಅಂತ ಅನ್ಕೋತಿದ್ದೀರಾ, ಆದ್ರೆ ಆಗ್ತಿಲ್ಲ ಅಂತ ಅನ್ಕೋತಿದ್ದಾರೆ. ಏನಾದ್ರೂ ಹೊಸದಾಗಿ ನೀವು ಸ್ಟಾರ್ಟ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ಅವ್ರು ಅದನ್ನ ಗಾಸಿಪ್ ಮಾಡ್ತಾರೆ. ಓ ಈಗ ಪ್ಲಾನ್ ಮಾಡ್ತಿದ್ದಾರೆ ಅಂತ ಗಾಸಿಪ್ ಮಾಡ್ತಾ ಇದ್ದಾರೆ, ಇಷ್ಟೆಲ್ಲ ಲಾಸ್ ಆಗಿದೆ, ಸೊ ಹೊಸದಾಗಿ ಏನಾದ್ರೂ ಮಾಡ್ಬೇಕು ಅಂತ ಅನ್ಕೋತಿದ್ದಾರೆ ಅಂತ. ಅಂಡ್ ಅವಾಗ ನಿಮ್ದು ಕ್ಯಾಶ್ ಫ್ಲೋ ಇಂಪ್ರೂವ್ ಆಗ್ಬೋದು, ಅವಾಗಾದ್ರೂ ಆಗ್ಬೋದು ಅಂತ ಗಾಸಿಪ್ ಮಾಡ್ತಿದ್ದಾರೆ. ಮತ್ತೆ ಹೆಲ್ತ್ ವೈಸು ನೀವು ಇಂಪ್ರೂವ್ ಆಗ್ಬೋದು, ಕ್ಯಾಶ್ ಮನಿ ಫ್ಲೋ ಸರಿಯಾದಾಗ ಅಂತ ಮಾತಾಡ್ಕೋತಾರೆ. ನೀವು ಜಾಸ್ತಿ ಮೆಟೀರಿಯಲ್ ಸಕ್ಸಸ್ ಬಗ್ಗೆನೇ ಥಿಂಕ್ ಮಾಡ್ತೀರಾ ಅಂತ ಮಾತಾಡ್ತಾರೆ. ಅಂಡ್ ನಿಮ್ ಕರಿಯರ್ ಬಿಸ್ನೆಸ್ ಕಡೆ ಜಾಸ್ತಿ ಗಮನ ಇದೆ, ಸ್ವಲ್ಪ ಮ್ಯಾನಿಪುಲೇಟಿವ್, ಮಾತಾಡೋದು ನೈಸಾಗಿ ಮಾತಾಡ್ತೀರಾ, ಮಾತಾಡಿ ಒಪ್ಪಿಸ್ತೀರಾ, ಆದ್ರೆ ನಿಮ್ ಮನ್ಸಲ್ಲಿ ಒಳ್ಳೆ ಇಂಟೆನ್ಷನ್ ಇರಲ್ಲ ಅಂತ ಮಾತಾಡ್ಕೋತಾರೆ. ತುಂಬಾ ಪವರ್ಫುಲ್ ನೀವು ಯಾರನ್ನಾದ್ರೂ ಪ್ರೀತಿಸಿದ್ರೆ ತುಂಬಾ ಡೀಪ್ ಆಗಿ ಪ್ರೀತಿ ಮಾಡ್ತೀರಾ. ಅಂಡ್ ಸ್ಟೆಬಿಲಿಟಿ, ಸೆಕ್ಯೂರಿಟಿ ಕೊಡ್ತೀರಾ ಅಂತ ಗಾಸಿಪ್ ಮಾಡ್ತಾರೆ. ಅಂಡ್ ನೀವು ತುಂಬಾ ಅಬಂಡೆಂಟ್ ಆಗ್ತೀರಾ ಮುಂದೆ, ಯಾಕಂದ್ರೆ ನೀವು ಎಫರ್ಟ್ ಹಾಕ್ತೀರಾ ನೆಕ್ಸ್ಟು. ಅಂಡ್ ನೀವು ಅಬಂಡೆಂಟ್ ಆಗ್ತೀರಾ, ನಿಮ್ ಲೈಫಲ್ಲಿ ಸಕ್ಸಸ್ ಬರುತ್ತೆ, ನೀವು ಕಂಫರ್ಟಬಲ್ ಜೀವನ ನಡೆಸ್ತೀರಾ, ಮತ್ತೆ ಹೈ ರ್ಯಾಂಕ್ ಜಾಬ್ಗೆ ಹೋಗ್ತೀರಾ ಅಂತಾನು ಮಾತಾಡ್ಕೋತಾರೆ. ಯಾಕಂದ್ರೆ ಇಷ್ಟೆಲ್ಲ ಅನುಭವಿಸ್ತಿದ್ದಾರೆ, ಮುಂದೆ ಖಂಡಿತ ಇವ್ರ ಲೈಫಲ್ಲಿ ಸಕ್ಸಸ್ ಸಿಗುತ್ತೆ ಅಂತ ಮಾತಾಡ್ಕೋತಾರೆ. ಅಂಡ್ ಹೆಲ್ತ್ನು ಇಂಪ್ರೂವ್ ಮಾಡ್ಕೋತಾರೆ ಬಿಡು ಅನ್ನೋ ಥರ ಮಾತಾಡ್ಕೋತಾರೆ. ಓಕೆನಾ, ಸ್ವಲ್ಪ ಅವ್ರಿಗೆ ಬ್ರೇಕ್ ಬೇಕು, ರಿಜ್ಯೂನೇಟ್ ಆದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ. ಓಕೆನಾ, ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ಯೂನಿವರ್ಸ್ ಅಂಡ್ ಏಂಜಲ್ಸ್, ದಿ ಎಂಪರರ್. ಓಕೆ, 7 of Cups, okay. Hierophant, 8 of Swords, 2 of Swords. Okay. ಗೈಸ್, ಅವ್ರನ್ನ ಅವರು ಎಕ್ಸ್ಪ್ರೆಸ್ ಮಾಡಲ್ಲ, ಅಂದ್ರೆ ನಿಮ್ನ ಎಕ್ಸ್ಪ್ರೆಸ್ ಮಾಡಲ್ಲ ಅಂತ ಅನ್ಕೋತಾರೆ. ಅಂದ್ರೆ ನೀವು ಶೋ ಮಾಡೋದು ನನ್ಗೆಲ್ಲ ಇದೆ, ನನ್ಗೆಲ್ಲ ಗೊತ್ತು, ನಾನು ಕಂಫರ್ಟಬಲ್ ಆಗಿದ್ದೀನಿ ನನ್ನ ಲೈಫಲ್ಲಿ, ನನ್ಗೇನು ಪ್ರಾಬ್ಲಮ್ ಇಲ್ಲ ಅಂತ ಶೋ ಮಾಡ್ತಾನೆ, ಆದ್ರೆ ಒಳಗಡೆ ಪ್ರಾಬ್ಲಮ್ ಮಾಡ್ತಾನೆ. ಅದು ನಿಮ್ಗೆ ಅನ್ವಯ ಆಗುತ್ತೆ ಯಾರು ಅಂತ. ಒಟ್ನಲ್ಲಿ ನೀವೇನ್ ಶೋ ಮಾಡ್ತೀರಾ ಅದಲ್ಲ ಅಂತ ಕಮೆಂಟ್ ಮಾಡ್ತಾರೆ. ಅಂದ್ರೆ ನೀವೇನ್ ಶೋ ಮಾಡ್ಕೋತೀರಾ ಆಚೆ, ಒಳಗಡೆದೆಲ್ಲ ತೋರ್ಸ್ಕೊಳಲ್ಲ ಅಂತ ಅವ್ರು ಮಾತಾಡ್ಕೋತಾರೆ. ಅಂಡ್ ನೀವು ತುಂಬಾ ಕನ್ಫ್ಯೂಸ್ ಸ್ಟೇಟ್ ಅಲ್ಲಿ ಇರ್ತೀರಾ, ಯಾವ್ದನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಜಾಸ್ತಿ ಓವರ್ ಥಿಂಕ್ ಮಾಡ್ತೀರಾ, ಕನ್ಫ್ಯೂಸ್ ಮೈಂಡ್ ಸೆಟ್ ಜಾಸ್ತಿ ಅಂತ ತುಂಬಾ ಸ್ಟ್ರಾಂಗ್ ಆಗಿ ಫೈಲ್ 2 ಬರ್ತಾ ಇದೆ. ಮತ್ತೆ ನಿಮ್ ಲೈಫಲ್ಲಿ ಸಕ್ಸಸ್ ಬೇಕು, ನೀವು ಸಕ್ಸಸ್ ಬೇಕು ಅಂತ ತುಂಬಾ ಕಷ್ಟಪಡ್ತಾ ಇದ್ದೀರಾ, ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ, ಯೂನಿವರ್ಸ್ನ ಕೇಳ್ಕೊತಾ ಇದ್ದೀರಾ, ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ, ಅಥವಾ ನೀವು ನಂಬೋ ದೇವ್ರನ್ನ ಕೇಳ್ಕೊತಾ ಇದ್ದೀರಾ ಅಂತ ಅನ್ಕೋತಾರೆ. ಅಂಡ್ ನಿಮ್ಮಲ್ಲೇ ನೀವು ಖುಷಿಯಾಗಿರಕ್ ಟ್ರೈ ಮಾಡ್ತಾ ಇದ್ದೀರಾ, ಆದ್ರೆ ಆಗ್ತಿಲ್ಲ ಈ ಪ್ರೆಷರ್ ಸ್ಟ್ರೆಸ್ ಇಂದ. ನಿಮ್ಮ ಒಳಗಿಂದ ನೀವು ಖುಷಿಯಾಗಿರಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಬಟ್ ನಿಮ್ಗೆ ಸಕ್ಸಸ್ ಸಿಗೋ ತನಕ ನೀವು ಖುಷಿಯಾಗಿರಕ್ ಆಗ್ತಿಲ್ಲ ಅಂತ ಅನ್ಕೊಂಡಿದ್ದಾರೆ. ಅಂಡ್ ನೀವು ಒಳಗಡೆ ಇರೋದು ಈ ತರ, ಆಚೆ ತೋರ್ಸೋದು ಈ ತರ ನೋಡಿ, ಡಬಲ್ ರೆಪ್ಯುಟೇಷನ್.
ನೀವು ಆಚೆ ತೋರಿಸ್ತಿರೋದೇ ಒಂದು, ಆದ್ರೆ ನೀವು ಒಳಗಡೆ ಇರೋದು ಹಿಂಗೆ ಟೈರ್ಡ್ ಆಗಿದ್ದೀರಾ ಅಂತ ಅವ್ರು ಕಾಸಿಪ್ ಮಾಡ್ತಾರೆ. ಅಂದ್ರೆ ಒಳಗಡೆ ಅವ್ರು ಖುಷಿಯಾಗಿಲ್ಲ, ಆಚೆ ಹಂಗ್ ಶೋ ಮಾಡ್ತಾರೆ ಅಂತ ಮಾತಾಡ್ಕೋತಾರೆ. ಅಂಡ್ ನೀವು ಬೇರೆಯವ್ರ ಮಾತು ಬೇಗ ಕೇಳ್ತೀರಾ. ನೀವು ಕಣ್ಣಿಗೆ ಬಟ್ಟೆ, ನಾನು ಆಗ್ಲೇ ಹೇಳ್ದೆ ನೀವು ಕಣ್ಬಿಟ್ಟು ನೋಡಲ್ಲ ಅಂತ. ನೀವು ಬೇರೆಯವ್ರ ಮಾತು ಸ್ವಲ್ಪ ಜಾಸ್ತಿ ಕೇಳ್ಬಿಡ್ತೀರಾ. ಅವಾಗ ನಿಮಗೆ ಗೊತ್ತಿದ್ರು ಕಣ್ಣಿಗೆ ಬಟ್ಟೆ ಕಟ್ಕೊಂಡಂಗೆ ಇಂಡಿಸಿಸಿವ್ ಆಗ್ತೀರಾ. ಅಂದ್ರೆ ಡಿಸಿಷನ್ ಕರೆಕ್ಟಾಗಿ ಕೊಡಲ್ಲ. ಅವ್ರ ಮಾತಿಗೆ ಇನ್ಫ್ಲೂಯೆನ್ಸ್ ಜಾಸ್ತಿ ಆಗ್ತೀರಾ ಅಂತ ಗಾಸಿಪ್ ಮಾಡ್ತಾರೆ. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್. 5 ವಿವರ್ಸ್ದು ಪ್ಲಾನ್ ಮಾಡ್ತಾ ಇದ್ದೀರಾ ಲೈಫ್ ಬಗ್ಗೆ, ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ತುಂಬಾ ಓವರ್ ಥಿಂಕ್ ಮಾಡ್ತಿದ್ದೀರಾ, ಪ್ಲಾನ್ ಮಾಡ್ತಿದ್ದೀರಾ ಅಂತ ಅನ್ಕೋತಾರೆ. ಪ್ಲಾನಿಂಗ್, ತುಂಬಾ ಪ್ಲಾನಿಂಗ್ ಕಾಣಿಸ್ತಿದೆ. ನೀವು ಒಂಥರ ಪ್ಲಾನ್ ಪರ್ಸನ್, ಪ್ರತಿಯೊಂದಕ್ಕೂ ಪ್ಲಾನ್ ಮಾಡ್ತೀರಾ. ಪ್ಲಾನ್ ಮಾಡದೆ ಹೋಗಲ್ಲ, ಪ್ಲಾನ್ ಮಾಡದೆ ಟ್ರಾವೆಲ್ ಮಾಡಲ್ಲ, ಎಲ್ಲ ಪ್ಲಾನ್ ಮಾಡಿದ್ರು ನಿಮ್ಮ ಲೈಫಲ್ಲಿ ಏನು ಸದ್ಯಕ್ಕೆ ಅಲೈನ್ ಆಗ್ತಿಲ್ಲ. ಬಟ್ ಇವತ್ತೆಲ್ಲ ನಾಳೆ ಸಕ್ಸಸ್ ಸಿಗುತ್ತೆ, ಅಷ್ಟು ಟ್ಯಾಲೆಂಟೆಡ್, ಅಷ್ಟು ಪ್ಲಾನ್ ಮಾಡ್ತಾರೆ ಅಂತ ಮಾತಾಡ್ಕೋತಾರೆ. ಅಂಡ್ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಚೆನ್ನಾಗಿದೆ ಅಂತ ಮಾತಾಡ್ಕೋತಾರೆ. ಆ್ಯಂಡ್ ನಿಮ್ಮ ಒಳಗಡೆ ನೀವು ತುಂಬ ಖುಷಿಯಾಗಿದ್ದೀರಾ ಅಂತ ಅನ್ಕೋತಾರೆ. ಎಲ್ಲೋ ಒಂದು ಕಡೆ ನೀವು ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದ್ರೂ, ಇಷ್ಟೆಲ್ಲ ಲೈಫಲ್ಲಿ ನಡೀತಾ ಇದ್ರೂ ನಿಮಗೆ ನೀವು ಟೈಮ್ ಕೊಟ್ಕೊಂಡು ನೀವು ಸ್ವಲ್ಪ ಖುಷಿಯಾಗಿರ್ತೀರಾ, ಟ್ರಾವೆಲ್ ಮಾಡ್ಬೋದು, ನಿಮ್ಮ ಗೋಲ್ನ ಇವತ್ತೆಲ್ಲ ನಾಳೆ ಅಚೀವ್ ಮಾಡ್ತೀರಾ ಅಂತ ಮಾತಾಡ್ಕೋತಾರೆ. ತುಂಬ ರಿಸ್ಕ್ ತಗೋತೀರಾ. ಟ್ರಾವೆಲ್ ಇಷ್ಟ ಇರ್ಬೋದು ನಿಮಗೆ. ಸೋಲೋ ಟ್ರಿಪ್ ಜಾಸ್ತಿ ಹೋಗ್ಬೋದು ಅಂತ ಮಾತಾಡ್ಕೋತಾರೆ. ರಿಲ್ಯಾಕ್ಸೇಷನ್ಗೆ ಹೋಗ್ಬೋದು, ಇನ್ನೂ ತಗೊಳ್ಳಿ, ಇನ್ನೂ ಮಾಡಲಿ ರಿಲ್ಯಾಕ್ಸು. ಸೊ ಅವ್ರ ಲೈಫಲ್ಲಿ ಏನಾದ್ರು ಸಕ್ಸಸ್ ಸಿಗ್ಬೋದು ಅಂತ ಗಾಸಿಪ್ ಮಾಡ್ತಾರೆ. ನೀವು ಸ್ವಲ್ಪ ಮೋಸ ಮಾಡ್ತೀರಾ, ನೀವೇನು ಎಕ್ಸ್ಪ್ರೆಸ್ ಮಾಡಲ್ಲ, ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತೀರಾ, ಇಂಡಿಸಿಸಿವ್ ಆಗಿರ್ತೀರಾ, ಡಿಸಿಷನ್ ಹೇಳಲ್ಲ ಅಥವಾ ಡಿಸಿಷನ್ ತಗೊಳಲ್ಲ, ಮತ್ತೆ ಕದ್ದು ಮುಚ್ಚಿ ಆ್ಯಕ್ಷನ್ ತಗೊಳ್ಳೋದು, ಕದ್ದು ಮುಚ್ಚಿ ಅಬ್ಸರ್ವ್ ಮಾಡೋದು, ಆ ಥರ ಮಾಡ್ತೀರಾ. ಆದರೆ ಬೇರೆಯವ್ರಿಗೆ ಶೋ ಮಾಡಲ್ಲ ಅನ್ನೋದು ಗಾಸಿಪ್ ನಡೆಯುತ್ತೆ. ಯಾಕಂದರೆ ಎಂಪರರ್ ಕಾರ್ಡ್ ಬಂದಿದೆ. ನಾನು ಆಗಲೇ ಹೇಳಿದೆ, ತುಂಬ ಕನ್ಫ್ಯೂಸ್ ಸ್ಟೇಟು, ಫುಲ್ ಪ್ಲ್ಯಾನಿಂಗು. ಆ ಪ್ಲ್ಯಾನ್ ಬಗ್ಗೆ ನೀವು ಯಾರಿಗೂ ಏನು ಹೇಳಲ್ಲ. ನಿಮ್ಮನ್ನ ಎಷ್ಟೇ ಯಾರೇ ನಂಬಲಿ, ನೀವು ಅವ್ರಿಗೂ ಕೂಡ ಶೇರ್ ಮಾಡಲ್ಲ. ಆವಾಗ ಅವ್ರಿಗೆ ಅದು ಮೋಸ ಅನಿಸುತ್ತೆ. ಆ್ಯಂಡ್ ಏನು ನೀವು ಹೇಳ್ಕೊಳಕ್ ಹೋಗಲ್ಲ. ಖಂಡಿತ ಅದವ್ರಿಗೆ ಮೋಸ ಅನ್ಸಿದ್ರೆ ಇಟ್ಸ್ ಓಕೆ. ಯಾಕಂದರೆ ನಿಮ್ಮ ಲೈಫಲ್ಲಿ ನೀವು ಮುಂದೆ ಬರ್ಬೇಕಂದ್ರೆ ಪ್ಲ್ಯಾನ್ ಶೇರ್ ಮಾಡಬಾರ್ದು ಅಂತಾರೆ. ಸೊ ದಟ್ಸ್ ಗುಡ್. ಅವ್ರು ಹಂಗೆ ಅನ್ಕೋತಾ ಇದ್ದಾರೆ. ಓಕೆ, ಮೋಸ ಮಾಡ್ತೀರಾ ನಿಮ್ಮ ಸಕ್ಸಸ್ಗೋಸ್ಕರ ಅಂತ. ಫ್ಯಾಮಿಲಿ ಓರಿಯೆಂಟೆಡ್, ಫ್ಯಾಮಿಲಿಗೆ ತುಂಬ ಬೆಲೆ ಕೊಡ್ತೀರಾ, ಫ್ಯಾಮಿಲಿಗೆ ಟೈಮ್ ಕೊಡ್ತೀರಾ. ಏನೇ ಇದ್ರೂ ನಿಮಗೆ ಫ್ಯಾಮಿಲಿ ಇಂಪಾರ್ಟೆಂಟ್, ತುಂಬ ಇಷ್ಟಪಡ್ತೀರಾ. ಆ್ಯಂಡ್ ನಿಮ್ಗೆ ಇಷ್ಟ ಆದವ್ರ ಕಡೆ ನೀವೇ ಆ್ಯಕ್ಷನ್ ತಗೋತೀರಾ, ಬೇರೆಯವ್ರನ್ನ ಎಕ್ಸ್ಪೆಕ್ಟ್ ಮಾಡಲ್ಲ, ಯಾರನ್ನೂ ಕೇರ್ ಮಾಡಲ್ಲ, ನಿಮ್ಗೆ ಏನು ಇಷ್ಟ ಅದನ್ನು ಮಾಡ್ತೀರಾ. ಫ್ಯಾಮಿಲಿ ಕಾರ್ಡ್ 10 ಆಫ್ ಕಪ್ಸ್, 10 ಆಫ್ ಪೆಂಟಿಕಲ್ಸ್. ನಿಮ್ಮ ಫ್ಯಾಮಿಲಿ ನೀವು ತುಂಬ ಖುಷಿಯಾಗಿರ್ತೀರಾ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾರೆ. ನಿಮ್ಮ ಫ್ಯಾಮಿಲಿಗೆ ನೀವು ಸೋತೋಗಿದ್ದೀರಾ, ಫುಲ್ ಸರೆಂಡರ್ ಆಗಿದ್ದೀರಾ. ಬೇರೆಯವ್ರ ಜೊತೆ ಹೆಂಗೆ ನಡ್ಕೋತಿರೋ ಗೊತ್ತಿಲ್ಲ, ಆದರೆ ಫ್ಯಾಮಿಲಿ ಅಂತ ಬಂದಾಗ ನೀವೇ ಸರೆಂಡರ್ ಆಗ್ತೀರಾ, ನೀವೇ ಸೋಲ್ತೀರಾ. 5 ಆಫ್ ಕಪ್ಸ್. ನಿಮ್ಮ ಲೈಫಲ್ಲಿ ನೀವು ಅಂದ್ಕೊಂಡಂಗೆ ಏನು ಕರೆಂಟ್ಲಿ ಸಿಕ್ಕಿಲ್ಲ. ಸೊ ಒಳಗಡೆ ಬೇಜಾರಾಗಿದ್ದೀರಾ, ಶೋ ಮಾಡೋದು ನಾನು ಚೆನ್ನಾಗಿದ್ದೀನಿ ಅಂತ. ಯಾರನ್ನಾರು ಪ್ರೀತಿಸಿದ್ರೆ, ಇದು ಫೈಲ್ 1ಗೂ ಬಂದಿತ್ತು. ಆಬ್ವಿಯಸ್ಲಿ ನನ್ನ ವೀವರ್ಸ್ ಲವ್ಗೆ ಇಂಪಾರ್ಟೆನ್ಸ್ ಕೊಟ್ಟೆ ಕೊಡ್ತಾರೆ, ನಂಗೆ ಗೊತ್ತು. ಸೊ ಎಲ್ಲರಿಗೂ ಗೊತ್ತು, ನಿಮ್ಮ ಲೈಫ್ ಪಾರ್ಟ್ನರ್ ಆಗಿ ಯಾರು ಬರ್ತಾರೆ ಅವ್ರು ತುಂಬ ಪುಣ್ಯ ಮಾಡಿದ್ದಾರೆ ಅಂತ ಅನ್ಕೋತಾರೆ. ಆ್ಯಂಡ್ ನೀವು ಅವ್ರನ್ನ ಕೇರ್ ಮಾಡ್ತೀರಾ, ಚೆನ್ನಾಗಿ ನೋಡ್ಕೋತೀರಾ, ತುಂಬ ಪ್ರೀತಿ ಮಾಡ್ತೀರಾ ಅಂತ ಗಾಸಿಪ್ ಮಾಡ್ತಾರೆ. ವೆರಿ ಪಾಸಿಟಿವ್. ಸಿಕ್ಕಾಪಟ್ಟದ್ದು ನೆಗೆಟಿವ್ ಇದ್ದೇ ಇರುತ್ತೆ ಗೈಸ್, ಲೈಫ್ ಅಲ್ವಾ. ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಏನು ಗೈಡೆನ್ಸ್ ನೋಡೋಣ. ಫೈಲ್ 2. Happiness is a state of mind that has nothing to do with the external world. ಓಕೆನಾ ಗೈಸ್, ಆಚೆ ಪೀಪಲ್ಗಳ ಜೊತೆ ನೀವು ಕಂಪೇರ್ ಮಾಡ್ಕೋಬೇಡಿ, ಅಥವಾ ಅವ್ರು ಮಾತಾಡಿದ್ರೆ ಖುಷಿಯಾಗಿರ್ತೀನಿ, ಇವ್ರಿದ್ರೆ ಖುಷಿಯಾಗಿರ್ತೀನಿ ಅಂತ ಅನ್ಕೋಬೇಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಒಳಗಿಂದ ಖುಷಿಯಾಗಿರಕ್ಕೆ ಟ್ರೈ ಮಾಡಿ. ಯಾಕಂದರೆ ಹೆರೋಫೆಂಟ್ ಕಾರ್ಡ್ ನನ್ಗೆ ಆಗಲೇ ಬಂದಿತ್ತು, ಮತ್ತೆ ಪವರ್ಫುಲ್ ರೀಡಿಂಗ್ಗೆ ಗೈಸ್ ಇದು ನೋಡಿ. ಒಳಗಿಂದ
ಖುಷಿಯಾಗಿರಕ್ ಟ್ರೈ ಮಾಡ್ತಾರೆ, ಬಟ್ ಈ ಸಕ್ಸಸ್ ಸಿಗೋ ತನಕ ಆಗ್ತಿಲ್ಲ ಅಂತ ಅದನ್ನ ಯೂನಿವರ್ಸ್ ಹೇಳ್ತಿದ್ದಾರೆ. ನೀವು ಖುಷಿಯಾಗಿರಿ, ಎಕ್ಸ್ಟರ್ನಲ್ ಇವಕ್ಕೆಲ್ಲ ಡಿಪೆಂಡ್ ಆಗ್ಬೇಡಿ. ಅದಾಗೋ ಟೈಮ್ಗೆ ಆಗುತ್ತೆ, ಆಗೋ ಟೈಮ್ಗೆ ಸಿಗುತ್ತೆ. ಅಲ್ಲಿವರೆಗೂ ನಿಮ್ಮ ಒಳಗಿಂದ ನೀವು ಖುಷಿಯಾಗಿರಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಓಕೆನಾ ಗೈಸ್? ಅದು ನಿಮ್ಗೆ ಗೈಡೆನ್ಸ್. ಫೈಲ್ 1ಗೆ ನಾನೇನು ಗೈಡೆನ್ಸ್ ಇಲ್ಲ, ಯಾಕಂದ್ರೆ ನಂಗೆ ಹೇಳ್ಬೇಕು ಅಂತ ಅನ್ಸ್ಲಿಲ್ಲ. ಅವ್ರದ್ದು ಎನರ್ಜಿ ಚೆನ್ನಾಗಿದೆ, ನೀವು ಸ್ವಲ್ಪ ಲೋ ಇದ್ದೀರಾ, ಸೊ ಯೂನಿವರ್ಸ್ ಕಡೆಯಿಂದ ಮೆಸೇಜ್ ಬಂದಿದೆ. ಹೋಪ್ ಗೈಸ್ ನಿಮ್ಗೆ ನನ್ನ ರೀಡಿಂಗ್ ಇಷ್ಟ ಆಯ್ತು, ಹೊಸ ಪ್ರಯತ್ನ ಇಷ್ಟ ಆಯ್ತು ಅಂತ ಅನ್ಕೋತೀನಿ, ಖುಷಿ ಆಯ್ತು ಅಂತ ಅನ್ಕೋತೀನಿ. ನಿಮ್ಮನ್ನ ನೀವು ತಿಳ್ಕೊಳಕ್ಕೆ ಅಥವಾ ನಿಮ್ಮ ಸುತ್ತಮುತ್ತದವ್ರು ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಅಂತ ತಿಳ್ಕೊಳಕ್ ಒಂದು ಅವಕಾಶ ಯೂನಿವರ್ಸ್ ಅಂಡ್ ಏಂಜಲ್ಸ್ ಕಡೆಯಿಂದ ನಿಮ್ಗೆ ಸಿಗ್ತಿದೆ. ಸೊ ನಿಮ್ಗೇನ್ ಮಾಡ್ಕೋಬಹುದು ಮಾಡ್ಕೊಳ್ಳಿ ಗೈಸ್. ಓಕೆನಾ? ಹೋಪ್ ನಿಮ್ಗೆಲ್ಲ ಇಷ್ಟ ಆಯ್ತು ಅನ್ಕೋತೀನಿ. ಅಂಡ್ ನಿಮ್ಗೇನಾದ್ರೂ ರೆಸೊನೇಟ್ ಆದಾಗ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಷ್ಣು ಮುಂದೆ ಜಗದ್ಗುರು.